ಸುಮ್ಮನೆ ನಾನು ನೀವು ಹತ್ತಿರದವರಂಥ ದೃಷ್ಟಿಯಿಂದ ಈ ಮಾತನ್ನು ಕೇಳ್ತಾ ಇದ್ದೀನಿ. ರಂಗನಾಯಕ ಒಂದು ಕಾರಣ, ಇನ್ನು ಬೇರೆ ಏನಾದರೂ ಕಾರಣ ಆಯಿತಾ ಅನ್ನೋದು ಒಂದು. ಎರಡನೇದು, ನಿಮ್ಮ ಒಂದು ಜರ್ನಿ ಅವ್ರ ಜೊತೆಗೆ ಲಾಸ್ಟ್ ಡೇಸ್ ಅದ್ರ ಬಗ್ಗೆ ಹೇಳ್ಬೋದಾ? ನಾನು ಅವ್ರಿಗೆ ನನ್ನ ಫೋನಲ್ಲಿ ನಮ್ಮ ಇದ್ರ ಪ್ರಕಾರ 29 ಅಕ್ಟೋಬರ್ 2024 ಅವರು ತೀರ್ಕೊಂಡಿದ್ದು. 24th ನನಗೆ ಲಾಸ್ಟ್ ಫೋನ್ ಮಾಡ್ತಾರೆ. ಯಾಕೆಂದರೆ ಆ ಟೈಮಲ್ಲಿ ನಮ್ಮ ಶರತ್ ಲೋಹಿತಾಶ್ವ ಅವ್ರದ್ದು ಡಬ್ಬಿಂಗ್ ನಡೀತಾ ಇರುತ್ತೆ. ಈ ಎಂಟೈರ್ ಡಬ್ಬಿಂಗ್ ಈಗ ಜೂನ್ 8th ಶುರು ಮಾಡಿದ್ದು ಡಬ್ಬಿಂಗು. ನಮ್ದು ಈ ಸಿನಿಮಾದು ಫಿನಿಷ್ ಮಾಡಬೇಕು ಅಂತ ಆಲ್ಮೋಸ್ಟ್ 2-3 ತಿಂಗಳು ಹೇಳಿದ್ರು. ಒಂದೊಂದು ದಿವಸದಲ್ಲಿ ಸ್ವಲ್ಪನೇ ಅವ್ರಿಗೆ ಮಾಡೋಕ್ಕಾಗ್ತಾ ಇದ್ದಲ್ಲ ಹಂಗೆ. ಸೊ ಆ ಲಾಸ್ಟ್ 21st ಆ ಡೇಟ್ಸಲ್ಲಿ ನಾವು ಶರತ್ ಲೋಹಿತಾಶ್ವ ಅವ್ರ ಜೊತೆ ಅವ್ರದ್ದು ಡಬ್ಬಿಂಗ್ ಪೋರ್ಷನ್ ಅಕ್ಟೋಬರ್ 21ಕ್ಕೆ. ಹೌದು, ಅಕ್ಟೋಬರ್ 21ಕ್ಕೆ. ಅದಾದಮೇಲೆ ಒಂದು ದಿವಸ ಯಾಕೆ ನಂಗೆ BP ರೈಸ್ ಆಗ್ತಾಯಿದೆ, ನಂಗೆ ಸ್ವಲ್ಪ ರೆಸ್ಟ್ ತೊಗೋತೀನಿ, ಅಡ್ಮಿಟ್ ಆಗ್ತೀನಿ ಅಂತೆಲ್ಲ ಅಂತಿದ್ರು. ಪ್ಲಸ್ ಅವ್ರಿಗೆ ಅದು ಒಂದು 26th ಅಕ್ಟೋಬರ್ ಇಫ್ ಐ ಆಮ್ ನಾಟ್ ರಾಂಗ್ ಅವ್ರದ್ದೊಂದು ಕೋರ್ಟ್ ಕೇಸ್ದೇನೋ ಹಿಯರಿಂಗ್ ಬೇರೆ ಇತ್ತು. ಹೋಗಲೇಬೇಕು ಅದಕ್ಕೆ ಹೋಗ್ತೀನಿ ಅಂತ ಬೇರೆ ಅಂತಿದ್ರು. ಸೊ ಸ್ವಲ್ಪ ದಿವಸ ಬ್ರೇಕ್ ತೊಗೊಳ್ಳೋಣ, ಆಮೇಲೆ ಕಂಟಿನ್ಯೂ ಮಾಡೋಣ ಅಂದರೆ ಸರಿ ಓಕೆ ಸರ್ ಅಂದ್ಬಿಟ್ಟು ಸುಮ್ಮನಾಗಿದ್ವಿ. ನಮ್ದು ಈ ಫ್ರೆಂಡ್ಸ್ ಫೋರಮ್ ಅಂತ ಗ್ರೂಪ್ ಏನಿದೆ ಅದ್ರಲ್ಲಿ 26th ಅಪ್ಡೇಟು ಕೊಟ್ಟಿದ್ರು. ಈಗ ಯಾಕೆಂದರೆ ಸುಮಾರು ಜನಗಳೆಲ್ಲ ಇಲ್ಲಿ ಹೂಡಿಕೆದಾರರು ಫ್ರೆಂಡ್ಸ್ ಎಲ್ಲರೂ ಏನಾಗ್ತಾ ಇದೆ ಅಪ್ಡೇಟೇ ಕೊಡ್ತಾ ಇಲ್ವಲ್ಲ ನೀವು ಕಂಟಿನ್ಯೂಸ್ ಕೇಳ್ತಾಯಿದ್ರು. ಸೊ ಎವ್ರಿ ವೀಕ್ ಒಂದು ಅಪ್ಡೇಟ್ ಥರ ಕೊಡ್ತಾಯಿದ್ರು. ಸೊ 26th ಅಪ್ಡೇಟ್ ಕೊಟ್ಟಿದ್ರು. ಈಗ ನನಗೆ ಸ್ವಲ್ಪ ಹುಷಾರಿಲ್ಲ, BP ಇದೆ, ನಾನು ರೆಸ್ಟ್ ತೊಗೋತೀನಿ, ಐ ವಿಲ್ ಗಿವ್ ಯು ಅಪ್ಡೇಟ್ ಆನ್ 1st ಅಂತ ಅಂದ್ಬಿಟ್ಟು ಬಿಟ್ಟಿದ್ರು. 1st ಆಫ್ ನವೆಂಬರ್ ಏನೂ ಅಪ್ಡೇಟ್ ಬರಲಿಲ್ಲ. ಆಮೇಲೆ ಇನ್ನೊಂದು ಏನಂದ್ರೆ ನಾವು ದಿವಸ ಅವ್ರಿಗೆ ಯಾರನ್ನು ಅವ್ರು ಫೋನ್ ಮಾಡೋದಾಗಲಿ, ಇಲ್ಲ ಅವ್ರ ಜೊತೆ ಹೋಗಿ ಮೀಟ್ ಮಾಡೋ ಥರದ್ದೇನು ಕೆಲಸಗಳಿರಲಿಲ್ಲ. ಅವ್ರು ಇಲ್ಲ ನಾನು ಆಸ್ಪತ್ರೆಗೆ ಅಡ್ಮಿಟ್ ಆಗ್ತೀನಿ, ಅಲ್ಲಿಂದ ನಾನು ಫ್ಲ್ಯಾಟ್ಗೆ ಹೋಗಿ ಬರ್ತೀನಿ ಅಂತೆಲ್ಲ ಹೇಳಿದ್ರು ಅಂದಾಗ ನಾವು ಈಸ್ ಟೇಕಿಂಗ್ ಅ ಬ್ರೇಕ್ ಅಂದ್ಕೊಂಡು ಸುಮ್ಮನೆ ಆದ್ವಿ. 1ನೇ ತಾರೀಕು ಮೋಸ್ಟ್ಲಿ ಮಾಡ್ತಾರೆ. ಎನಿವೇ 3rd ಅವ್ರದ್ದು ಬರ್ಡೇ ಇದೆ. ಸೊ ಲೆಟ್ಸ್ ಸಿ. ಯಾಕೆಂದರೆ ನಮಗೆ ಗೊತ್ತಿರೋ 2-3 ಸಲ ನಾವು ಅವ್ರದ್ದು ಬರ್ಡೇ ನಾವು ಸೆಲೆಬ್ರೇಟ್ ಮಾಡಿದ್ವಿ. ಲಾಸ್ಟ್ ಟೈಮ್ ಒಂದು ಸಲ ಸೆಟಲ್ ಮಾಡಿದ್ವಿ ರಂಗನಾಯಕ ಟೈಮಲ್ಲಿ. ಅದಕ್ಕೂ ಮೊದಲು ನನ್ನ ಫ್ರೆಂಡ್ ಒಬ್ಬರು ರವಿ ಅಂತಿದ್ದಾರೆ, ಅವರು ಪಾಪ ತೀರ್ಕೊಂಬಿಟ್ರು. ಈಗ ಅವರು ಒನ್ ಆಫ್ ದ ಹೂಡಿಕೆದಾರರು. ಅವರು ಫಾರ್ಮ್ ಹೌಸಲ್ಲಿ ಒಂದು ಸಲ ಬರ್ಡೇ ಮಾಡಿದ್ವಿ. ನಮ್ಗೆ ಯಾವಾಗ ಸಿಗ್ತಿದ್ರು ಅವಾಗೆಲ್ಲ ನಾವು ಬರ್ಡೇಗಳು ಯೂಶಲಾಗಿ ಅವ್ರಿಗೆ ಅವರು ಎಂಜಾಯ್ ಮಾಡ್ತಾಯಿದ್ರು. ಹಿ ಯೂಸ್ ಟು ಲೈಕ್ ಇಟ್. ಹೌದು, ಬರ್ಡೇ ಸೆಲೆಬ್ರೇಷನ್ನು ಎಲ್ಲ ಆಗ್ತಾಯಿತ್ತು. ಸೊ ನಾವು ಅವತ್ತು 3ನೇ ತಾರೀಕು ನೋಡೋಣ ಅಂದ್ಕೊಂಡ್ವಿ ಬೆಳಿಗ್ಗೆ. ಬಟ್ 3ನೇ ತಾರೀಕು ಬೆಳಿಗ್ಗೆನೇ ನಮ್ಗೆ ಈ ನ್ಯೂಸ್ ಈ ಥರ ಬಂತು. ನಮ್ಗೆ ಅದೊಂಥರ ಶಾಕಿಂಗ್ ನ್ಯೂಸ್ ಇಟ್ ವಾಸ್. ಈ ಥರ ಆಗುತ್ತೆ ಅಂತ ಅಂದರೆ ಇಷ್ಟು ಹಾರಿಬಲ್ ಆಗುತ್ತೆ ಅಂತ ನಮ್ಗೆ ಯಾರಿಗೂ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಸೊ ದಿಸ್ ದ ಡೆತ್ ಹ್ಯಾಪನ್ಡ್ ಆನ್ 3rd of ಇಲ್ಲ, ಅಕಾರ್ಡಿಂಗ್ ಟು ಪೋಸ್ಟ್ ಮಾರ್ಟಮ್ 29th ಆಗಿದೆ. 29th of October. 26th ಗ್ರೂಪಲ್ಲಿ ನಮಗೆ ಮೆಸೇಜ್ ಅಪ್ಡೇಟ್ ಮಾಡಿದರು. ಆ 28th ಏನೋ ಅವ್ರ ಜೊತೆಗೊಬ್ಬ ವಿನಾಯಕ್ ಅಂತ ಯಾರೋ ಇದನ್ನು ಹುಡುಗ ಅವ್ನ ಫೋನು ಮಾತಾಡಿದ್ದಾರೆ. ಸೊ ಅಕಾರ್ಡಿಂಗ್ ಟು ಪೋಸ್ಟ್ ಮಾರ್ಟಮ್ 29th ಆಗಿದೆ. 29th ಮಾಡ್ಕೊಂಡಿರೋ ಚಾನ್ಸಸ್ಸು ನಮಗೂ ಜಾಸ್ತಿ ಯಾಕೆ ಅನಿಸ್ತಾ ಇದೆ ಅಂದರೆ ಅದು ಪುನೀತ್ ಅವರ ಪುಣ್ಯತಿಥಿ. ಸೊ ಇವ್ರಿಗೆ ಅಪಾರ ಪ್ರೀತಿ ಬೇರೆ ಇತ್ತು ಪುನೀತ್ ಅವ್ರ ಇದ್ರ ಮೇಲೆ. ಮೇ ಬಿ ಚಾನ್ಸಸ್ ಆರ್ ದೇರ್. ಅದು ಅವತ್ತಿನ ದಿವಸನೇ ಪುನೀತ್ ಅವ್ರನ್ನ ನೆನೆಸ್ಕೊಂಡು ಸಲ ನಾನು ನೆನೆಸ್ಕೋಬೇಕು ಆ ಥರ ಥಿಂಕಿಂಗ್ ಎಲ್ಲ ತುಂಬ ಇತ್ತು ಗುರುಗಳಿಗೆ. ಅದು ಸಾಧ್ಯತೆಗಳು ಇರ್ಬೋದು ಅನ್ಸುತ್ತೆ ಹಂಗೆ. ಸೊ ದಿಸ್ ವಾಸ್ ದ ಲಾಸ್ಟ್ ಫೇಸ್ ಆಫ್ ಪ್ಲಸ್ ತುಂಬ ಫಿಸಿಕಲಿ ಸ್ವಲ್ಪ ವೀಕ್ ಆಗಿದ್ರು. ಫ್ಯಾಮಿಲಿ ಸಮಸ್ಯೆಗಳೇನೇನೋ ಇತ್ತು ಅದು. ಬಟ್ ಅದು ಪರ್ಸ್ನಲ್, ಅದ್ರ ಬಗ್ಗೆ ನಾವು ಮಾತಾಡೋದು ಸರಿ ಇಲ್ಲ ಅನ್ಸುತ್ತೆ. ಸೆಪರೇಟ್ ಆಗಿದ್ರು ಅವರು. ಒಂದು 6 ತಿಂಗಳಿಂದ ಸೆಪರೇಟ್ ಆಗಿ ಯಲಹಂಕ ಕಡೆ ಇಲ್ಲ, ಇಲ್ಲೇನೆ ಅಶೋಕ ಪಿಲ್ಲರಲ್ಲಿ. ಈ ರಂಗನಾಯಕ ಆದ ಮೇಲಿಂದಾನೆ ಇಲ್ಲಿ ಅಶೋಕ ಪಿಲ್ಲರಲ್ಲಿ ಒಂದು ಶಿವಳ್ಳಿ ರೆಸ್ಟೋರೆಂಟ್ ಅಂತ ಇದೆ. ಅಲ್ಲಿ ರೂಮ್ಗಳಿದೆ ಮೇಲೆ ಒಂದು ರೂಮ್, ಆ ಟ್ರೀಬೋ ರೂಮ್ಸ್ ಏನೋ ಅಲ್ಲಿದ್ದರು. ಅಲ್ಲಿ ನಾವು ರೆಗ್ಯುಲರಾಗಿ ನಾವು ಹೋಗ್ತಿದ್ವಿ. ನಾವು ಆಮೇಲೆ ಒಂದು ಸಲ ಕರೆಸಿದ್ರು ರಮೇಶು, ನಾವು ಇಬ್ಬರು ಒಂದು ಸಲ ಹೋಗಿದ್ವಿ. ನಾವು ಒಂದು ಸಲ ಮೀಟ್ ಎಲ್ಲ ಮಾಡಿದ್ವಿ. ಆಗ ನಾವು ಓಕೆ ಮತ್ತೆ ನಿಂತ್ಕೊಂಡು ಮುಂದೆ ತೊಗೊಂಡು ಹೋಗೋಣ ಅಂತ ಮೀಟಿಂಗ್ ಅಲ್ಲೇ ಆಗಿದ್ದು. ಓಕೆ. ಬಟ್ ಡೆತ್ ಹ್ಯಾಪನ್ಡ್ ಇನ್ ಅವರು ಅದು ಯಾವುದೋ ಫ್ಲ್ಯಾಟ್, ಅದು ನಮ್ಗೆ ಗೊತ್ತಿರಲಿಲ್ಲ. ಅದೊಂದು ಫ್ಲ್ಯಾಟ್ ಎಲ್ಲೋ ಇತ್ತಂತೆ, ಅದೆಲ್ಲೋ ನೆಲಮಂಗಲ ಹತ್ರ ಅದು ಒಂದು ಫ್ಲ್ಯಾಟು. ಅಲ್ಲಿ ಅವ್ರದ್ದು ಅಲ್ಲಿ ಮಾಡ್ಕೊಂಡ್ರೆ ನನಗೆ. ನಿಮ್ಗೆ ಯಾರು ಹೇಳಿದ್ರು ಇದ್ರ ಬಗ್ಗೆ ರವಿ? ನನಗೆ ಬೆಳಿಗ್ಗೆ ಅವತ್ತು ಫೋನ್ ಬಂತು. ಯಾರು ಗುರುಪ್ರಸಾದ್ ಅವ್ರ ವೈಫ್ ತಮ್ಮ ಯಾರು ಅವ್ರು ನಂಗೆ ಫೋನ್ ಮಾಡಿದ್ರು. ನೋಡಿದ್ರು ಗೊತ್ತಾಯ್ತಾ ಏನು ಅಂತ. ನಾನು ಏನು ಗೊತ್ತಾಗ್ಲಿಲ್ಲಲ್ಲ. ಇಲ್ಲ ಇವಂಗೆ ಗುರುಗಳು ಸುಸೈಡ್ ಮಾಡ್ಕೊಂಬಿಟ್ಟಿದಾರಂತೆ ಅಂತ. ಸೊ ಇಮಿಡಿಯೇಟಾಗಿ ನಮ್ಗೆ ಗೊತ್ತಿರೋ ಫ್ರೆಂಡ್ಸ್ಗೆಲ್ಲ ಮಾಡಿದ್ವಿ. ಅಷ್ಟೊಲ್ಲಾಗಲೇ ಟಿ ವಿಲೆಲ್ಲ ಶುರು ಆಗೋಗಿತ್ತು. ಟಿ ವಿಲೆಲ್ಲ ನ್ಯೂಸ್ ಎಲ್ಲ ಬರೋಕ್ಕೆ ಶುರು ಆಗಿತ್ತು. ನಾನು ಅಲ್ಲಿ ಇದಕ್ಕೆ ಹೋಗೋಕ್ಕಾಗಲಿಲ್ಲ. ನಾವಿಲ್ಲಿ ಪೋಸ್ಟ್ ಮಾರ್ಟಮ್ಗೆ ಅಂತ ವಿಕ್ಟೋರಿಯಾ ಹತ್ರ ಹೋಗೋಷ್ಟರಲ್ಲಿ ಅಲ್ಲಿಂದನೂ ತೆಗೆದ್ಬಿಟ್ಟು ಸೀದಾ ವಿಲ್ಸನ್ ಗಾರ್ಡನ್ ಕ್ರಿಮಿಟೋರಿಯಮಲ್ಲಿ ನಾನು ಡೈರೆಕ್ಟಾಗಿ ಅಲ್ಲಿ ನಾವು ನೋಡಿದ್ದು. ಕ್ರಿಮೇಷನ್ ಟೈಮಲ್ಲಿ ನಾನು ಅವಾಗಿದ್ದೆ.
ವಾಗೀಶ್, ನೀವು ನಿಮ್ಮ ಲಾಸ್ಟ್ ದಿನಗಳು ಅಂದರೆ ಇಲ್ಲ, ಅದೇ ಗುರುಗಳು ಇದು ಮಾಡ್ಕೊಳ್ಳೋ ಒಂದು 3 ವೀಕ್ಸ್ ಮುಂಚೆ ಅವ್ರನ್ನ ಹೋಟ್ಲಲ್ಲಿ ಭೇಟಿಯಾಗಿದ್ದೆ. ಅದೇ 8 ಮಿನಿಟ್ಸ್ ಒಂದು ವಿಡಿಯೋ ಮಾಡ್ಕೊಂಡಿದ್ರು, ಅದನ್ನು ನೋಡಿಸ್ಬಿಟ್ಟು ಹೇಗಿದೆ ಹೇಳು, ಡೈರೆಕ್ಟಾಗಿ ಹೇಳು ಅಂದರು. ಇಲ್ಲ ಗುರುಗಳೇ ಬೈಕೋತೀರ ನಾನು ಡೈರೆಕ್ಟಾಗಿ ಹೇಳಿದ್ರೆ ಅಂದೆ. ಗೊತ್ತಿಲ್ಲ ಅವತ್ತಿಲ್ಲ, ಇಲ್ಲ ಹೇಳು ಪರವಾಗಿಲ್ಲ, ನೀನು ಏನೋ ಡೈರೆಕ್ಟ್ರ್ ಆಗಬೇಕು ಅಂತೀಯ, ಹೇಳು ಪರವಾಗಿಲ್ಲ ಅಂದರು. ಸರಿ ಅಂದ್ಬಿಟ್ಟು ಅದ್ರದ್ದೆಲ್ಲ ಫೀಡ್ಬ್ಯಾಕ್ ಕೊಟ್ಬಿಟ್ಟು ಬಂದೆ. ಅದೇ ಲಾಸ್ಟು November 3rd ಆ್ಯಸ್ ದೀಕ್ಷಿತರು ನಂಗೆ ಬೆಳಗ್ಗೆ 11:15 ಫೋನ್ ಮಾಡಿ ಹೇಳಿದ್ರು ಹಿಂಗಾಗಿದೆ ಅಂತ. ನಂಬಕ್ಕೆ ಆಗಲಿಲ್ಲ ಇವ್ರು ಹೇಳ್ದಂಗೆ. ಯಾಕೆಂದರೆ ನಾವು ಹತ್ತಿರದಲ್ಲಿ ನೋಡ್ದಂಗೆ ಡಬ್ಬಿಂಗ್ ಟೈಮಲ್ಲೆಲ್ಲ ಹೆಲ್ತ್ ವೈಸ್ ಹಿ ವಾಸ್ ನಾಟ್ ಸೋ ವೆಲ್. ಅದು ನಾವು ಈಸಿಲಿ ವಿ ಕ್ಯಾನ್ ಮೇಕ್ ಔಟ್. ಬಟ್ ಈ ಡಿಸಿಷನ್ ತೊಗೊಳ್ತಾರೆ ಅನ್ನೋದು ನೆವರ್ ಎಕ್ಸ್ಪೆಕ್ಟೆಡ್ ಅಲ್ಲ. ಅದು ನಮಗೆ ಶಾಕ್ ಆಯ್ತು ಆ್ಯಕ್ಚುಲಿ. ಸೊ ತಕ್ಷಣ ನಾನು ಆ ವಿನಾಯಕ್ ಅನ್ನೋ ಹುಡುಗ ಇದ್ನಲ್ಲ, ಅವ್ರ ಜೊತೆ ಇಬ್ಬರು ಅಪಾರ್ಟ್ಮೆಂಟ್ ಹತ್ರ ಹೋದ್ವಿ. ಅಷ್ಟರಲ್ಲಾಗಲೇ ಅಲ್ಲಿ ಉದಯ್ ಎಲ್ಲ ಇದ್ದರು, ಬಾಡಿ ಇಳಿಸಿದ್ರು. ಸೊ ಅದೇ. ರಮೇಶ್, ನೀವು ಅಂದರೆ ನಾನು ಈ ಸಿನಿಮಾಗೆ ಒಪ್ಕೊಂಡು ಮಾಡ್ಬೇಕಾದ್ರೆ ನನ್ನ ಸ್ನೇಹಿತರು ಅಂದರು, ಕೆಲವರು ಸ್ವಲ್ಪ ನೆಗೆಟಿವ್ ಆಗಿ ಮಾತಾಡ್ತಾರೆ. ಇಲ್ಲ ಯಪ್ಪ, ಎಲ್ಲ ಪ್ರೊಡ್ಯೂಸರ್ ಜೊತೆ ಜಗಳ ಮಾಡ್ಕೊಂಡಿದ್ದಾರೆ, ಸುಮ್ಮನೆ ಯಾಕೆ ಅವ್ರ ಜೊತೆ ಮಾಡ್ತೀಯ ಅಂತ. ಆಗ ನಾನು ವಾಪಸ್ ಅವ್ರಿಗೆ ಹೇಳಿದ್ದೆ, ಎಲ್ಲ ಪ್ರೊಡ್ಯೂಸರ್ ಜೊತೆ ಜಗಳ ಮಾಡಿದ್ದಾರೆ ನಿಜ, ಆದರೆ ಒಂದೇ ಒಂದು ಫೇಲ್ಯೂರು ಕೊಟ್ಟಿಲ್ಲ ಅಂತ ಹೇಳಿದೆ. ಆವಾಗ ಇನ್ನೂ ರಂಗನಾಯಕ ರಿಲೀಸ್ ಆಗಿಲ್ಲ, ಅದೊಂದೇ ಅವರು ಲೈಫ್ ಟೈಮಲ್ಲಿ ಫೇಲ್ಯೂರ್ ಸಿನಿಮಾ ಅಂತ ನನಗೆ ಗೊತ್ತಿರಾಗ. ಇನ್ನು ಎಲ್ಲ ಸಿನಿಮಾಗಳು ತುಂಬ ಚೆನ್ನಾಗಿದೆ. ಸೊ ಕೊಟ್ಟಿಲ್ಲ ಅಂದ್ಬಿಟ್ಟು ಪರವಾಗಿಲ್ಲ, ಬೇರೆ ಪ್ರೊಡ್ಯೂಸರ್ ಲಾಭಕ್ಕೋಸ್ಕರ ಹೋಗಿದ್ದಾರೆ, ನಾನು ಅಭಿಮಾನದಿಂದ ಸಿನಿಮಾ ಮಾಡೋಣ ಅಂತ ಹೋಗ್ತಾ ಇರೋದು. ನನಗೆ ಆ ದುಡ್ಡು ಹಾಕಿರೋದು ರಿಟರ್ನ್ ಬರದೇ ಇದ್ರೂ ಪರವಾಗಿಲ್ಲ ಅಂತ ಒಳ್ಳೆ ಡೈರೆಕ್ಟ್ರ್ ಜೊತೆ ನಾನೊಬ್ಬ ಪ್ರೊಡ್ಯೂಸರ್ ಅಂತ ತೋರಿಸ್ಕೊಂಡ್ರು ಸಾಕು ಅನ್ನೋ ಕಾರಣಕ್ಕೆ ಹೋದೆ. ಅದಾದಮೇಲೆ ಕೆಲವೊಂದೊಂದು ಅದು ಕೆಲವು ಅಪ್ರಿಯವಾದ ಸತ್ಯಗಳಿದೆ, ಅದನ್ನು ಈ ಸಂದರ್ಭದಲ್ಲಿ ಆದಾಗ ಓಕೆ ಅವ್ರು ಯಾವಾಗಲಾರು ರಿಲೀಸ್ ಮಾಡಲಿ ಬಿಡಿ ಅಂದ್ಬಿಟ್ಟು ನಾನು ಯಾವುದೇ ಥರ ಒತ್ತಡ ಹಾಕಿಲ್ಲ. ಗ್ರೂಪಲ್ಲಿ ಎಲ್ಲರೂ ಕಾಂಟ್ಯಾಕ್ಟ್ನ ಬ್ಲಾಕ್ ಮಾಡಿದರು, ನಾನು ಒಬ್ಬನ ಜೊತೆ ಮಾತ್ರ ಯಾವಾಗಲೂ ಯಾವಾಗಲೂ ನಿಲ್ಲಿಸಿರಲಿಲ್ಲ, ಮಾತಾಡ್ತಾಯಿದ್ರು. ಆಮೇಲೆ ಕೊನೆಗೆ ಲಾಸ್ಟ್ ಅವ್ರ ಹೋಟೆಲಲ್ಲಿ ಮೀಟಿಂಗ್ಗೆ ನಾನು ಇವರೆಲ್ಲ ಹೋಗಿರ್ತೀವಿ. ಆಗ ಒಂದು ಸಲ ಕೇಳಿದ್ರು, ಈ ಸರಸ್ವತಿ ಪುತ್ರನ ಉಳಿಸ್ಕೊಳ್ಳಿ ಅಂತ ಇದೇ ಮಾತು ಹೇಳಿದರು. ಹೌದಾ? ಹಾಂ. ಕೆಲವು ಅವ್ರ ಮೇಲೆ ಅಷ್ಟರಲ್ಲಿ ನಮಗೆ ಒಂದು ನಂಬಿಕೆ, ಅವರಲ್ಲಿ ಕೆಲವು ಸುಳ್ಳುಗಳು ಕೇಳಿ ಕೇಳಿ ಕಾಮನ್ ಆಗಿತ್ತಲ್ಲ. ಸೊ ನಾ ಹೇಳಿದೆ, ಆದ್ರೂ ಸರಿ ನಾನು ನಿಮ್ಮ ಸ್ಟುಡಿಯೋ ಬಾಡಿಗೆ ಏನೇನಿದೆಯೋ ಡೈರೆಕ್ಟ್ ನಿಮಗೆ ದುಡ್ಡು ಕೊಡಲ್ಲ, ಸೊ ಹೋಗಿ ರೀರೆಕಾರ್ಡಿಂಗ್ ಮುಗಿಸಿ ನಾನು ಸ್ಟುಡಿಯೋ ಬಾಡಿಗೆ ಕಟ್ತೀನಿ, ಮತ್ತು ನಿಮ್ದು ಎಕ್ಸ್ಪೆನ್ಸಿವ್ ಏನಾಗುತ್ತೆ ಅದನ್ನೆಲ್ಲ ನೋಡ್ಕೋತೀನಿ, ಬಟ್ ನಾನು ನಿಮಗೆ ದುಡ್ಡು ಕೊಡಲ್ಲ, ಸಿನಿಮಾ ಖರ್ಚಾಗೋದನ್ನ ಆ ಹಂತದಲ್ಲಿ ನಾನು ಖರ್ಚು ಮಾಡ್ಕೊಂಡು ಹೋಗ್ತೀನಿ ಅಂದೆ. ಅಂದರು. ರೆಕಾರ್ಡಿಂಗ್ ಮಾಡೋಕ್ಕೆ ಹೋಗಿದ್ರು. ಸೊ ಆ ರೆಕಾರ್ಡಿಂಗ್ ಇನ್ನೊಂದು 10% ಇತ್ತು ಅಷ್ಟೇ. ಯಾಕೆ ಅವ್ರು ಹಂಗಂದ್ರು ಸರಸ್ವತಿ ಪುತ್ರನ ಉಳಿಸ್ಕೊಳ್ಳಿ ಅಂತ ಹೇಳಿ? ಅಂದರೆ ಈಗ ನೀವು ಹಳೆ ಇಂಟರ್ವ್ಯೂಗಳು ನೋಡಿದ್ರೆ ಗೊತ್ತಾಗುತ್ತೆ ಸರ್. ರಂಗನಾಯಕದು ಇಂಟರ್ವ್ಯೂ ಮಾಡಬೇಕಾದ್ರೆ ಅವರು ಸಾವಿನ ಬಗ್ಗೆ ತುಂಬ ಮಾತಾಡಿದ್ದಾರೆ. ಇತ್ತೀಚೆಗೆ ನಾನು ರಿಪೀಟ್ ನೋಡೋ ಟೈಮಲ್ಲಿ ಮೊದಲೇ ಈ ಮನುಷ್ಯನಿಗೆ ಈ ಮನಸ್ಸಲ್ಲಿ ಇತ್ತಾ ಇದು ಅನ್ನೋದು ನಮ್ಗೆ ಅನಿಸ್ಬೇಕು. ಆ ಥರ ಅಷ್ಟೊಂದು ಮಾತಾಡಿದ್ದಾರೆ ಸರ್. ಅದೊಂದು ವಿಡಿಯೋ ನಾನು ಕೂಡ ನೋಡಿದೆ. 50 ಆದಮೇಲೆ ನಾನು ಹೋಗ್ತೀನಿ, ಬರ್ತೀರಾ ನೀವು ಅಂತ ಒಂದು ನಮ್ಮ ಕೈ. ಅದೊಂದೇ ಅಲ್ಲ ಸರ್, ಹಳೆಯ ವಿಡಿಯೋಗಳಲ್ಲೂ ತುಂಬ ಸಾವಿನ ಬಗ್ಗೆನೇ ಮಾತಾಡಿದ್ದಾರೆ. ನೋಡಿ, ನಮಗೆ ಸಾವಿನ ಬಗ್ಗೆ ಮಾತಾಡಿದಾಗ ಅದ್ರ ಬಗ್ಗೆ ಲಕ್ಷಣೇ ಹೋಗಲ್ಲ ಆ್ಯಕ್ಚುಲಿ. ಈಗ ನಮಗೆ ಬಹುಶಃ ನಮ್ಮ ವಿಡಿಯೋದಲ್ಲಿ ಮಾತಾಡಿರ್ಬೋದು ಅವರು, ಬಿಕಾಸ್ ಈಗ ಸಾವಿನ ಬಗ್ಗೆ ಮಾತಾಡೋದು ನೀವು ಸಾಯ್ತೀರ ಅಂತ ನಮ್ಗೆ ಹೆಂಗೆ ಅನ್ಸುತ್ತೆ ಹೇಳಿ ಅಲ್ವಾ? ಎಲ್ಲರೂ ಸಾವಿನ ಬಗ್ಗೆ ಮಾತಾಡ್ತೀವಿ, ಬಟ್ ಯಾರು ಸಾಯ್ತಾರಂತ ಯಾರಿಗೆ ಗೊತ್ತಿರುತ್ತೆ. ಸೊ ಹಾಗೆ ಆಮೇಲೆ ಅದೇ ಕೊನೆ ದಿನಗಳಲ್ಲಿ ನೀವು ಯಾವಾಗ ನಿಮ್ಮ ಕನೆಕ್ಷನ್ನು ಅವ್ರ ಜೊತೆಗಿದ್ದದ್ದು? ಅವರು ಸಾಯೋದೊಂದು 3 ಡೇಸ್ ಮುಂಚೆನೂ ಮೂವಿನ ಲಿಂಕ್ ಕಳಿಸಿದ್ರು ನನಗೆ, ನೋಡ್ಬಿಟ್ಟು ನಿಮ್ಮ ಅಭಿಪ್ರಾಯ ಹೇಳಿ ಅಂದ್ಬಿಟ್ಟು. ನಾನು ಸ್ವಲ್ಪ ಕೆಲವು ಸಿನಿಮಾ ಬೇರೆದು ಒತ್ತಡದಲ್ಲಿ ಕೆಲಸದ ಬ್ಯುಸಿಲಿ ಸಡನ್ನಾಗಿ ನೋಡಲಿಲ್ಲ. ಬಟ್ ಅವರು ಸತ್ ಮೇಲೆ ನೋಡೋಣ ಅಂತ ಹೋದೆ, ಅದು ಲಿಂಕ್ಗೆ ಡೇಟ್ ಟೈಮಿಂಗ್ಸ್ ಫಿಕ್ಸ್ ಮಾಡಿರ್ತಾರೆ, ಎಕ್ಸ್ಪೈರ್ ಆಗಿತ್ತು. ಆ ಪ್ರೋಮೋ ಅಂತ ಒಂದು ಕಟ್ ಅಂತ ಮಾಡಿದ್ರು, ಅದೇ ಇವ್ರು ಹೇಳಿದ್ರಲ್ಲ, ಅದಕ್ಕೆ ಚೆನ್ನಾಗಿರಲಿಲ್ಲ. ಅದು ಅಂದರೆ ಚೆನ್ನಾಗಿ ಅದು ಗೊತ್ತಾಯ್ತು ಕ್ವಾಲಿಟಿ ಅವ್ರಿಗೆ. ಅದನ್ನು ಬಿಸ್ನೆಸ್ ಪ್ರೋಮೋ ಅಂತ ತೊಗೊಂಡೋಗಿ ಯಾವ್ದಾರು OTTಲಾಗಲಿ ಇಲ್ಲ ಇನ್ನೊಂದು ಯಾವ್ದಾದ್ರು ಪ್ರೊಡಕ್ಷನ್ ಹೌಸ್ಗೋ ಸೇಲ್ ಮಾಡ್ಬೋಣ, ನಾನು 30 ನವೆಂಬರ್ ಒಳಗಡೆ ನಾನು ಈ ಸಿನಿಮಾನ ಮಾರಿ ಜಯಗಳಿಸಿ ಎಲ್ಲರಿಗೂ ಒಂದು ನ್ಯೂಸ್ ಕೊಡ್ತೀನಿ ಅಂತ ಗ್ರೂಪಲ್ಲಿ ಯಾವಾಗಲೂ. ಈಗಲೂ ಕ್ಲೈಮ್ಯಾಕ್ಸು ಅವ್ರದ್ದಲ್ಲ, ಫೈನಲ್. ಅದು ಫೈನಲ್ ಕ್ಲೈಮ್ಯಾಕ್ಸ್ ಮಾಡಿರೋದು ಈಗ ಎಡಿಟ್ರು ನಮ್ಮ ಉದಯ್ ಅವರು ಪ್ಲಸ್ಸು ರವಿ ದೀಕ್ಷಿತ್ ಅವ್ರದ್ದೇ ಮೇನು. ಕ್ಲೈಮ್ಯಾಕ್ಸ್ ಮಾತ್ರ. ಕ್ಲೈಮ್ಯಾಕ್ಸ್ ಡಬ್ಬಿಂಗ್ ಆಗಿರಲಿಲ್ಲ, ಪ್ಲಸ್ ಇನ್ನೇನಾದ್ರು ಬಟ್ ಶೂಟ್ ಆಗಿತ್ತು. ಶೂಟು ಅಂತಂದ್ರೂ ಆ ಕ್ಲೈಮ್ಯಾಕ್ಸ್ ಏನಿತ್ತು ಅಂತ ಅವ್ರಿಗೆ ಗೊತ್ತಿಲ್ಲ, ಫಿಕ್ಸ್ ಆಗಿದೆ. ಕ್ಲೈಮ್ಯಾಕ್ಸ್ ಒಂದು ಕೆಲವು ಪ್ರೇಕ್ಷಕರಿಗೆ ನಿರಾಸೆ ಆಗ್ಬೋದು.
ಯಾಕೆಂದರೆ ಅವರು ಏನು ಮಾಡಿದ್ದಾರೆ ಅದನ್ನು ಮಾತ್ರ ನಾವು ಬಡ್ಸೋಕ್ಕಾಗೋದು, ಇನ್ನೇನು ಮಾಡೋಕ್ಕಾಗಲ್ಲ. ಓಕೆ, ನೀವೇನೋ ಹೇಳ್ತಾ ಇದ್ರಿ ರವಿ, ಹೇಳಿ. ಇದು ಆ ಸಿನಿಮಾ ನೋಡಿದ್ರೇ ಸಿನಿಮಾ ಚೆನ್ನಾಗಿದೆ ಅಂದರೆ ಗೆಲ್ಲತ್ತೆ, ಹಾಗೆ ಆ ಥರ. ಈ ಒಂದೇನಂದರೆ ಅವ್ರದ್ದು ಲೈಫ್ದು ಒಂದು ಡ್ರೀಮ್, ಇದು ಏನದು ಡ್ರೀಮ್ ಪ್ರಾಜೆಕ್ಟ್ ಅಂತ ಅನ್ಬೋದು ಹಾಗೆ. ಸೊ ನಾವೀಗ ಪ್ರೊಟಗಾನಿಸ್ಟ್ ಅಂದರೆ ಹೀರೋನೇ ಇಲ್ಲ, ಡೈರೆಕ್ಟ್ರೇ ಇಲ್ಲ ಅಂತಂದಾಗ ನಾವು ಎಷ್ಟು ಮಟ್ಟಿಗೆ ಏನು ಮಾಡ್ಬೋದೋ ಅದನ್ನು ನಾವು ಮಾಡಿದ್ದೀವಿ, ನಮ್ಮ ಕೈಯಿಂದ ನಾವು ಕಷ್ಟಪಟ್ಟು ಮಾಡಿದ್ದೀವಿ. ಅದು ತುಂಬ ತಲೆ ಕೆಡಿಸ್ಕೊಂಡು ತುಂಬ ಇನ್ವಾಲ್ವ್ ಆಗಿ ಅಚ್ಚುಕಟ್ಟಾಗಿ ಮಾಡೋಕ್ಕಂತೂ ಪ್ರಯತ್ನ ಪಟ್ಟಿದ್ದೀವಿ. ಇದು ಈಗೇನು ಸಿನಿಮಾ ಇಸ್ ಮ್ಯಾಜಿಕಲ್, ನಿಮಗೆ ಅದ್ರ ವಿ ಕಾಂಟ್ ವಿನ್ ದೆಮ್ ಆಲ್. ಅದರಲ್ಲಿ ಎಷ್ಟು ಜನಕ್ಕೆ ಇಷ್ಟ ಆಗ್ಬೋದು, ಎಷ್ಟು ಜನಕ್ಕೆ ಇಷ್ಟ ಆಗ್ಬೋದು, ಅದು ಬೇರೆ. ಅದು ಅದಕ್ಕೆ ಆ್ಯಡ್ ಮಾಡೋದಕ್ಕೆ ಏನಂದರೆ ಅವ್ರು ಅಡುಗೆ ಮಾಡಿ ಇಟ್ಬಿಟ್ಟಿದ್ದರು. ಸೊ ಎಲ್ಲ ಸೇರಿ ಮಸಾಲ ಏನು ಬೇಕು, ಎಲ್ಲಿ ಬೇಕು, ಹೇಗೆ ಬೇಕು ಅಂತ ಮಾಡಿ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಆ್ಯಸ್ ಯು ಸೆಡ್, ನೋ ಫಾರ್ಮುಲಾ, ಯಾವ್ದು ಗೆಲ್ಲುತ್ತೆ ಯಾವ್ದು ಬಿಡುತ್ತೆ. ಬಟ್ ಒಂದು ನಾವು ಏನು ಹೇಳ್ಬೋದು ಅಂದರೆ ಕಾನ್ಫಿಡೆಂಟಾಗಿ, ರಂಗನಾಯಕ ಸಿನಿಮಾ ಗುರುಪ್ರಸಾದ್ ಬಿಟ್ಟು ಬೇರೆ ಯಾರೂ ನೋಡಿರಲಿಲ್ಲ. ಚಿತ್ರತಂಡ ಆಗಲಿ, ಪ್ರೊಡ್ಯೂಸರ್ ಆಗಲಿ, ಯಾರೂ ನೋಡಿಲ್ಲ. ಈ ಸಿನಿಮಾ ಅಟ್ಲೀಸ್ಟ್ ನಾವು ಒಂದಷ್ಟು ಜನ ನೋಡಿದ್ದೀವಿ. ಸ್ವಲ್ಪ ನಮಗೆ ಅನಿಸಿದೆ, ಓಕೆ, ಬೆಂಚ್ ಮಾರ್ಕ್ ಒಂದು ಕಂಪೇರ್ ಮಾಡಿದ್ರೆ ಲೈಕ್ ಎದ್ದೇಳು ಮಂಜುನಾಥ ಇರ್ಬೋದು, ಸ್ವಲ್ಪ ಏನೋ ಓಕೆ ಅನಿಸ್ತಾ ಇದೆ ರಂಗನಾಯಕಗೆ ಕಂಪೇರ್ ಮಾಡಿದ್ರು. ಸೊ ಆ ಒಂದು ಕಾನ್ಫಿಡೆನ್ಸ್ ಇದೆ ಅಂತ. ಇದು ನೀವು ನಮ್ಮ ಈ ದೊಡ್ಡ ಬಡ್ಜೆಟ್ ಸಿನಿಮಾಗಳ ತರ ಕಂಪೇರ್ ಮಾಡೋದಕ್ಕೆ ಆಗಲ್ಲ. ಇದು ಯಾವ ಸಿನಿಮಾಗಳು ಸೂಚ್ಯವಾಚ್ಯ ಅಂತ ಕೇಳೋದ್ರಲ್ಲಿ ಏನಂದ್ರೆ, ನೀವು ಇದನ್ನ ಬೇಕಾದ್ರೆ ಸಿನಿಮಾ ಕಣ್ಮುಚ್ಕೊಂಡು ನೀವು ಯು ಕ್ಯಾನ್ ಇವನ್ ಎಂಜಾಯ್ ಲಿಸನಿಂಗ್ ಟು ಆಲ್ ದಿ ಜೋಕ್ಸ್ ಆ ಥರ. ಯಾವ ಪ್ರೊಡ್ಯೂಸರ್ಸು ಎಷ್ಟಾಯಿತು ಬಜೆಟ್ ಅಂತ ಸಿನಿಮಾ ಮುಂಚೆ ಯಾರೂ ಹೇಳಲ್ಲ. ಇದು ಮ್ಯಾಕ್ಸಿಮಮ್ ಅಂದ್ರೆ 1,60,60,00,000 ಕಂಪ್ಲೀಟ್ ಸಿನಿಮಾ ಮುಗ್ದಿದೆ ಈ ಸಿನಿಮಾ. ಅಂದ್ರೆ ಅಷ್ಟು ಕಲೆಕ್ಟ್ ಮಾಡಿ ಅವರು ಅಷ್ಟು ಕಲೆಕ್ಟ್ ಮಾಡಿದ್ದು ಎಲ್ಲ ಫ್ರೆಂಡ್ಸ್ಗಳಿಂದ, ಅಂದ್ರೆ ಆಲ್ ಟುಗೆದರ್ ತರ ಹಂಗೆ. ಇಟ್ ಈಸ್ ನಾಟ್ ಎ ವೆರಿ ಬಿಗ್ ಬಡ್ಜೆಟ್ ಮೂವಿ, ದಿಸ್ ಇಸ್ ಮೋರ್ ಆಫ್ ಎ ಕಂಟೆಂಟ್ ಓರಿಯೆಂಟೆಡ್ ಮೂವಿ. ಕಂಟೆಂಟ್ ಇವಾಗ ಮಲಯಾಳಂ ಮೂವೀಸ್ನ ತುಂಬಾ ಜನ ಇಷ್ಟಪಡ್ತಿಲ್ಲ. ಗುರುಪ್ರಸಾದ್ ಅವ್ರನ್ನೇ ಹೇಳೋಣ, ಗುರುಪ್ರಸಾದ್ ಎಲ್ಲ ಸಿನಿಮಾಗಳು ಕಂಟೆಂಟ್ ಓರಿಯೆಂಟೆಡ್ ಅಲ್ವಾ. ಅವ್ದು ಯಾವುದು ಮೇಕಿಂಗ್ ಅಂತ ಅಥವಾ ದೂರಿ ಅಂತ ಏನಿರಲ್ಲ, ಕಾಂಟೆಂಟ್ ಚೆನ್ನಾಗಿ ಇರುತ್ತೆ. ಅವ್ರದ್ದು ಎಲ್ಲ ಸಿನಿಮಾಗಳು ಕಾಂಟೆಂಟ್ ಚೆನ್ನಾಗಿತ್ತು, ಅದರಲ್ಲೇನು ಅನುಮಾನ ಇಲ್ಲ. ಇದು ಕೂಡ ಅದೇ ಥರ ಸರ್. ಒಂದು ಒಳ್ಳೆ ಮೆಸೇಜ್ ಇದೆ ಇದರಲ್ಲಿ. ಅವ್ರೆಲ್ಲ ಸಿನಿಮಾಗಳಲ್ಲೂ ಯೂಶುವಲ್ ಒಳ್ಳೆ ಮೆಸೇಜ್ ಒಂದಿರುತ್ತೆ, ಇದರಲ್ಲಿ ಒಂದು ತುಂಬ ಒಳ್ಳೆ ಮೆಸೇಜ್ ಇದೆ. ಎದ್ದೇಳು ಮಂಜುನಾಥ ಅಂತ ಯಾಕೆ ಇಟ್ಟಿದ್ದಾರೆ? ಎದ್ದೇಳು ಮಂಜುನಾಥ ವರ್ಷನ್ 2. ಅದೇ ಯಾಕೆ? ನೀವು ಆ ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ನಾವು ಗುರುಪ್ರಸಾದ್ ಅವರ ಕೊನೆಯ ಸಿನಿಮಾ ಎದ್ದೇಳು ಮಂಜುನಾಥ 2 ಬಗ್ಗೆ ಮಾತಾಡ್ತಾ ಇದ್ದೀವಿ. ರಮೇಶ್ ಮೈಸೂರು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡುವಾಗ ನಾನು ಒಂದು ಮಿಸ್ ಮಾಡಿದೆ. ಅದೇನೆಂದರೆ, ಒಂದು ಸರಳ ಪ್ರೇಮ ಕಥೆ, ಆ ಸಿನಿಮಾದ ಪ್ರೊಡ್ಯೂಸರ್ ಅವರು. ಈಗ ಜೊತೆಗೆ ನಿಮ್ಮ ಬಗ್ಗೆ ದಯವಿಟ್ಟು ಹೇಳಿ ರಮೇಶ್, ತುಂಬ ಜನರಿಗೆ ಗೊತ್ತಿಲ್ಲ. ಹೀಗಾಗಿ ಯಾವುದೆಲ್ಲ ಸಿನಿಮಾಗೆ ನೀವು ಫಂಡ್ ಮಾಡಿದ್ದೀರಾ? ಅಲ್ಲ, ಆ್ಯಕ್ಚುಲಿ ನಂದು ಒಂದು ಸಲ ಪ್ರೇಮ ಕಥೆ ಅಂತ ಎದ್ದೇಳು ಮಂಜುನಾಥನೇ ಫಸ್ಟ್ ಸಿನಿಮಾ ಆಗಬೇಕಾಯ್ತು. ಆಗ ಅವರೇನೆ ಮೈಸೂರು ರಮೇಶ್ ಅಂತ ನೇಮ್ ಕೊಟ್ಟಿರ್ತಾರೆ. ಒಂದು ಸಲ ಪ್ರೇಮ ಕಥೆಯಲ್ಲಿ ಸಿಂಪಲ್ ಸುನಿ ಅವರು ರಮೇಶ್ ಎಮ್ ಅಂತ ಹಾಕಿದ್ರು. ಅಂದರೆ ನನ್ನ ತಂದೆ ಹೆಸರು ಮಹಾದೇವ್ ಆಗಿರೋರು ರಮೇಶ್ ಎಮ್ ಅಂತ ಹಾಕಿರ್ತಾರೆ. ನಾನೇ ಇಲ್ಲ, ಗುರುಪ್ರಸಾದ್ ಸರು ಮೈಸೂರು ರಮೇಶ್ ಅಂತಲೇ ಹಾಕಿದ್ರು, ಅದು ಹಂಗೆ ಕಂಟಿನ್ಯೂ ಆಗಲಿ ಸಿನಿಮಾದಲ್ಲಿ ಅಂದ್ಬಿಟ್ಟು ಮೈಸೂರು ರಮೇಶ್ ಅಂತಲೇ ಕಂಟಿನ್ಯೂ ಮಾಡಿಸಿ. ಸೊ ಒಂಥರ ನಿಮ್ಮ ಹೆಸರಿಗೆ ಗುರು ಅವರ ಕಾಣಿಕೆ. ಹೌದೌದು. ಸೊ ನಿಮ್ಮದು ಮೊದಲನೇ ಸಿನಿಮಾ ಇದಾಗಬೇಕಾಗಿತ್ತು, ಇದಾದ ನಂತರ ಒಂದು ಸರಳ. ಹೌದೌದು. 2 ಸಿನಿಮಾಗಳು ನಿಮ್ದು. ಹೌದೌದು. ಅದಲ್ಲದೆ ಇನ್ನೊಂದು ದಿಗಿಲ್ ಅಂತ ನಮ್ಮ ಚೇತನ್ ಮುಂಡಾಡಿ ಅವ್ರದ್ದು ಒಂದು ಸಿನಿಮಾ ಕಂಪ್ಲೀಟ್ ಆಗಿ ಸೆನ್ಸರು ಆಗಿದೆ, ಅವಾರ್ಡ್ಗೆ ಆಲ್ರೆಡಿ ಕಳಿಸಿದ್ದೀವಿ. ನಾನು ನಿಮ್ಮ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ. ನಾನು ಒಂದು ಸರಳ ಪ್ರೇಮ ಕಥೆ ಸಿನಿಮಾ ನೋಡಿರಲಿಲ್ಲ. ಆಮೇಲೆ ನಿಮ್ಮಿಂದ ನೀವು ಫೋನ್ ಮಾಡ್ತೀರಿ, ಯಾರೋ ಫೋನ್ ನಾನೇ ಕಾಲ್ ಮಾಡಿ ನಮಗೆ ಅಂತ ನಾನು ಆಯಿತು ಮಾಡ್ತೀನಿ ಅಂತ ಹೇಳಿ, ಆಮೇಲೆ ನಾನು ಇವ್ರದ್ದು ನಮ್ಮ ಸುನಿ ಅವ್ರದ್ದು ಮತ್ತು ವಿನಯ್ ರಾಜ್ಕುಮಾರ್ ಇಂಟರ್ವ್ಯೂ ಮಾಡ್ತೀನಿ. ಸಿನಿಮಾ ನೋಡ್ತೀನಿ, ಸಿನಿಮಾ ನೋಡಿ ಇಂಟರ್ವ್ಯೂ ಮಾಡ್ತೀನಿ. ಅದೊಂದು ಇಂಟರ್ವ್ಯೂ ಚೆನ್ನಾಗಿ. ಆಮೇಲೆ ನಿಮ್ಮ ಜೊತೆ ನಾನು ಮಾತಾಡಿದಾಗ ನನಗೆ ರಮೇಶ್ ಒಬ್ಬ ವಯಸ್ಸಾಗಿರೋ ವ್ಯಕ್ತಿ ಅನ್ಕೊಂಡ್ಬಿಟ್ಟಿದ್ದೆ ನಾನು. ಅಂದ್ರೆ ಒಂದು 50-55 ಆಗಿರ್ಬೋದು ಅಂತ ಅನ್ಕೊಂಡು. ಯಾಕೆ ಅಂದರೆ ಮೆಚ್ಯೂರಿಟಿ, ನೀವು ಮೆಚ್ಯೂರಾಗಿ ಮಾತಾಡ್ತಿದ್ರಿ ಅಂತಂದರೆ. ಆಮೇಲೆ ನಿಮಗೆ ಹೇಳಿದೆ ನಾನು, ಇಲ್ಲ ನಿಮ್ಮ ಸಿನಿಮಾದ ಬಗ್ಗೆ ಎಷ್ಟೊಂದು ಆಸಕ್ತಿ ಇದೆ ಮತ್ತು ಇಷ್ಟು ಚೆನ್ನಾಗಿ ನೀವು ಹೇಳಿದಿರಾ, ದಯವಿಟ್ಟು ಬನ್ನಿ ನಿಮ್ಮದೇ ಇಂಟರ್ವ್ಯೂ ಮಾಡ್ತೀನಿ ಅಂತ ಕೂಡ ನಾನು ಹೇಳಿದೆ. ಆಮೇಲೆ ನೀವು ಬರಲಿಲ್ಲ, ನಿಮ್ಮ ಕೆಲಸಗಳಲ್ಲಿ ಬ್ಯುಸಿ ಇದ್ರಿ. ಯಾಕೆ ನಾ ಈ ಮಾತು ಹೇಳ್ತಾ ಇದ್ದೇನೆ ಅಂದರೆ, ನಮಗೆ ಸೆನ್ಸಿಬಲ್ ಆಗಿರೋ ಪ್ರೊಡ್ಯೂಸರ್ಗಳು ಬೇಕು ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ. ಓಕೆ, ದುರಾಸೆ ಇಲ್ದಿರುವಂಥ ಪ್ರೊಡ್ಯೂಸರ್ಗಳು, ಒಳ್ಳೆ ಸಿನಿಮಾನೇ ಮಾಡಬೇಕನ್ನೋ. ಸೊ ಅಂಥ ಒಬ್ಬ ಪ್ರೊಡ್ಯೂಸರ್ ನನ್ನ ಪ್ರಕಾರ ರಮೇಶ್ ಮೈಸೂರವರು. ಸೊ ಈ ಸಿನಿಮಾ ಚೆನ್ನಾಗಿ ಹೋಗಲಿ ಅಂತ ನಾನು ಹೋಲ್ ಹಾರ್ಟೆಡ್ಲಿ ಹಾರೈಸ್ತೀನಿ. ಆದರೆ ಈ ಪ್ರಶ್ನೆ ಇರೋದು, ಈ ಸಿನಿಮಾದಲ್ಲಿ ಏನಿದೆ? ಗುರುಪ್ರಸಾದ್ ಪ್ರತಿಯೊಂದು ಸಿನಿಮಾದಲ್ಲೂ ಏನೋ ಒಂದು ಯುನೀಕ್ ಕಾಂಟೆಂಟ್ ಇರುತ್ತಲ್ಲ, ಆ ಥರ ಯುನೀಕ್ ಕಾಂಟೆಂಟ್ ಏನಿದೆ ವಾಗೇಶ್ ಈ ಸಿನಿಮಾದಲ್ಲಿ? ನಾವು ನೋಡಿದಾಗೆ ಸರ್, ಇದು ಒಂದು ಕಾಮಿಡಿ, ನೀವು ಕ್ರೈಮ್ ಕಾಮಿಡಿ
ಸ್ವಲ್ಪ ರೇರ್. ಅದು ಕಷ್ಟ ಬೇರೆ ನಿಮಗೆ ಕ್ರೈಮಲ್ಲಿ ಕಾಮಿಡಿ ತೋರಿಸೋದು ಸ್ವಲ್ಪ ಕಷ್ಟ. ಅದನ್ನ ಹೇಳ್ತಾ ಇದ್ರು, ಐ ಡೂ ಸಮಥಿಂಗ್ ಸಿ ವೆರಿ ಡಿಫ್ರೆಂಟ್, ಆಮೇಲೆ ಚೆನ್ನಾಗಿರುತ್ತೆ. ತುಂಬ ಆ್ಯಕ್ಷನ್ನು, ತುಂಬ ರಕ್ತ, ಮತ್ತು ಆ ಥರದ್ದು ಏನೂ ಇಲ್ದಿರ ಸಿಂಪಲ್ಲಾಗಿ ಒಂದು ಕ್ರೈಮ್ ಕಾಮಿಡಿ, ಕೊನೆ ತನಕ ಒಂದು ಸಸ್ಪೆನ್ಸ್, ಅದು ಒಂದಿದೆ. ಎರಡು, ಈಗ ಇತ್ತೀಚೆಗೆ ನಾವು ತುಂಬ ನೋಡೋ ಇರಿಟೇಟ್ ಆಗುವ ಭ್ರಷ್ಟಾಚಾರ, ದಿನ ಕೇಳ್ತಾ ಇರೋ ಈ ಅತ್ಯಾಚಾರ ಆಗಲಿ, ಎಲ್ಲವೂ ಆ ಸಿನಿಮಾದಲ್ಲಿ ಒಂದು ಕಾಮಿಡಿಯಾಗಿ ತೊಗೊಂಡೋಗಿದ್ದಾರೆ. ಹಾಗಾಗಿ ಇಂಟ್ರೆಸ್ಟಿಂಗ್ ಆಗಿದೆ. ಕೊನೆ ತನಕ ಇವ್ರು ಹೇಳಿದಾಗೆ ಆ ಟ್ವಿಸ್ಟ್ ಒಂದು ಕೊಟ್ಟಿದ್ದೀವಿ ಕೊನೆಗೆ, ಅದು ಏನು ಅಂತ. ಮೇ ಬಿ ದಟ್ ವಿಲ್ ಬಿ ವೆರಿ ಇಂಟ್ರೆಸ್ಟಿಂಗ್ ಅಂತ ನನಗನ್ಸುತ್ತೆ. ಒಂದು ಸ್ವಲ್ಪ ಬಟರ್ಫ್ಲೈ ಎಫೆಕ್ಟ್ ಕೂಡ ಇದೆ, ಅದು ಸಿನಿಮಾ ನೋಡಿದ್ರೆ ಗೊತ್ತಾಗೋದು. ಯಾಕಂದರೆ ನೀವು ಇವಾಗ ಇಲ್ಲಿ ಏನೋ ಒಂದು ಮಾಡಿದ್ದಕ್ಕೆ ನಿಮಗೆ ಎಂಡಲ್ ರಿಸಲ್ಟ್ ಕೊಕೊನ್ ಪ್ರೊಸೆಸ್ ಅಂತಾರಲ್ಲ ಆ ಥರದ್ದು. ಆಮೇಲೆ ಇನ್ನೂ ಒಂದು ಆ್ಯಡ್ ಮಾಡೋಕ್ಕೆ ಈ ಆನ್ಲೈನ್ ವಿಷಯನೂ ಬಂದಿದೆ. ಏನೇನಿಕ್ಕೆ ಇದೊಂದು ಚಿಕ್ಕ ಮಿಸ್ಟೇಕ್ ಇಂದ ಏನೆಲ್ಲ ಆಗ್ಬೋದು, ಹಂತಗಳು ಆ ಥರ ಎಲ್ಲ ತೋರಿಸ್ತಾರೆ. ಅದನ್ನು ಹಾಸ್ಯದಲ್ಲಿ ತಗೊಂಡೋಗಿದ್ದಾರೆ. ಸಂಬಂಧಗಳು ಹಾಳಾಗ್ತಿರೋದು ಮೊಬೈಲು, ಆನ್ಲೈನು, ಆ ರೀತಿ ಒಂದು ಎಳೆ ಇದರಲ್ಲಿ ಬಂದು ಹೋಗುತ್ತೆ. ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ನಾವು ಕತೆ ಫುಲ್ ಬಿಟ್ಕೊಟ್ಬಿಡೋಕ್ಕಾಗಲ್ಲ. ಹಂಗೆ ನೀವು ನೋಡಿದ್ರ ಸಿನಿಮಾ ರಮೇಶ್? ಹೌದು ಸರ್, ನೋಡಿದ್ದೀನಿ. ನಿಮ್ಗೆ ಏನು ಅನ್ನಿಸ್ತು? ಅಂದರೆ ಆ ಟೈಪ್ ಆಫ್ ಸಿನಿಮಾ ನಾವು ಜಾಸ್ತಿ ನೋಡಿರಲ್ಲ. ಆಮೇಲೆ ನಾವು ಯಾವಾಗಲೂ ಥಿಯೇಟ್ರಲ್ಲಿ ಹೋಗಿ ವಿತ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ನೋಡಿರ್ತೀವಿ. ಇಲ್ಲಿ ಅವ್ರು ನಮಗೆ ತೋರಿಸಿದಾಗ ಯಾವುದೇ ಥರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರಲ್ಲ, ನಾರ್ಮಲ್ ಕ್ಯಾಮ್ರಾದಲ್ಲಿ ಏನು ಶೂಟ್ ಆಗಿರುತ್ತೆ ಆ ಥರ ಎಲ್ಲ ನೋಡದೇ ಇರೋದ್ರಿಂದ ವೆರಿ ಫಸ್ಟ್ ಟೈಮ್ ನೋಡಿದಾಗ ಸ್ವಲ್ಪ ಇದಾಗಿತ್ತು. ಬಟ್ ಈಗ ಇದೆಲ್ಲ ಆಗಿ ಆಮೇಲೆ ಎಡಿಟಿಂಗ್ ಇವರೆಲ್ಲ ಒಂದಷ್ಟು ಚೇಂಜ್ ಮಾಡಿದ್ಮೇಲೆ ತುಂಬ ಮಜಾ ಇದೆ ಸಿನಿಮಾ. ನಾನು ಆ್ಯಕ್ಚುಲಿ ನಿಮ್ಮ ಹೀರೋಯಿನ್ನು ತಮಿಳ್ನವ್ರು ಅನ್ಕೊಂಡ್ಬಿಟ್ಟಿದ್ದೆ. ಇಲ್ಲ, ಅವರು ಕನ್ನಡದವರೇ, ಬಟ್ ತಮಿಳ್ನಾಡಲ್ಲಿ ಸೆಟ್ಲ್ ಆಗಿರೋರು ಅವರು. ಸೊ ಈ ದೇಳು ಮಂಜುನಾಥಾಗೆ ಅವ್ರು ಫಸ್ಟ್ ಸೈನ್ ಮಾಡಿದ್ದು. ಅದಾಗ್ತಾ ಇದ್ದಂಗೆ ರಂಗನಾಯಕಲ್ಲಿ ಕೂಡ ಅವ್ರನ್ನೇ ಕ್ಯಾಸ್ಟ್ ಮಾಡಿದ್ರು. ಹಂಗೆ ಅದನ್ನ ಮಾಡೋದಕ್ಕೆ ಕಾರಣ ಈ ಮೂವಿಗೆ ಸಪೋರ್ಟಿವ್ ಆಗಿರಲಿ ಅನ್ನೋದು. ಅಲ್ಲ, ಏನಂತಂದ್ರೆ ಎಲ್ಲದು ಸೇಮ್. ಈಗ ಕ್ಯಾಮ್ರಾಮನ್ ರಂಗನಾಯಕ, ನಮ್ಮ ಸಿನಿಮಾಲಿ ಇದ್ದವರೇನೆ ರಂಗನಾಯಕಕ್ಕೆ ಹೋಗಿದ್ದು. ಹಾಗೆ ಅಂದರೆ ನಮ್ಮ ಸಿನಿಮಾಗೆ ಆಲ್ಮೋಸ್ಟ್ 3 ಜನ ಕ್ಯಾಮ್ರಾಮನ್ ಆದರು. ಫಸ್ಟು ಮನೋಹರ್ ಜೋಶಿ ಅಂತ ಒಬ್ಬರಾದರು, ಆಮೇಲೆ ಅವ್ರದ್ದು ಇನ್ನೊಂದು ಯಾವುದೋ ಶೆಡ್ಯೂಲ್ ಬಂತು, ಇವ್ರು ತುಂಬ ಡಿಲೇ ಆಗ್ತಾ ಇರೋದ್ರಿಂದ ಇನ್ನೊಬ್ಬರು ಸಿನಿಟೆಕ್ ಸೂರಿ ಅಂತ ಅವ್ರು ಸ್ವಲ್ಪ ದಿವಸ ಮಾಡಿದ್ರು. ಕೊನೆಗೆ ಮ್ಯಾಕ್ಸಿಮಮ್ ಫುಲ್ ನಮ್ಮ ಅಶೋಕ್ ಅವರು ಕಂಪ್ಲೀಟ್. ಹೌದು, ಅವ್ರ 2ನೇ ಸಲ ಸಿನಿಮಾಗೆ ಅವರೇ ಶೂಟ್ ಮಾಡಿದ್ದವರಿದ್ರು. ಅವ್ರು ಚೆನ್ನಾಗಿ ಅಚ್ಚುಕಟ್ಟಾಗಿ ಅವ್ರು ಮಾಡಿಕೊಟ್ರು. ಸಂಗೀತ ಏನಿವೆ ಅನೂಪ್ ಸೀಲಿನ್ ಅವರು ಬೈ ಡಿಫಾಲ್ಟ್ ಅವ್ರದ್ದೇ ಇದ್ದೇ ಇರುತ್ತೆ. ಹಂಗೆ ಆಯಿತು. ಶರತ್ ಲೋಹಿತ್. ಇನ್ನೊಂದೇನಪ್ಪ ಅಂದರೆ ಅವರು ಈ ಸಿನಿಮಾನ ಯಾರೂ ಈ ಪ್ರಾಮಿನೆಂಟ್ ಆರ್ಟಿಸ್ಟ್ಗಳಿಲ್ದಲೇ ಮಾಡಬೇಕು ಅಂತ ಅವ್ರಿಗೊಂದು ಆಸೆ ಇದ್ದಿತ್ತು. ಹೊಸ ಪ್ರತಿಭೆ ಬರಬೇಕು ಅನ್ನೋ ಥರನೇ. ಸೊ ಇದರಲ್ಲಿ ಏನಂದರೆ ಆ ಸ್ಟಾರ್ ಕಾಸ್ಟಲ್ಲಿ ಏನಾಯಿತು ಅಂದರೆ ಇನ್ನೊಂದು ಒಳ್ಳೆ ಒಂದು ಸ್ಟ್ರಾಂಗ್ ಒಂದು ರೋಲ್ ಇತ್ತು, ಇನ್ಸ್ಪೆಕ್ಟರ್ ರೋಲ್. ಅದು ಅವ್ರಿಗೆ ಗೊತ್ತಿರೋರೆ ಒಬ್ರು ಗಿರಿಧರ್ ಅಂತ ಮಾಡಬೇಕಿತ್ತು. ಬಟ್ ಒಂದು ದಿವಸ ಶೂಟಿಂಗ್ ಆದಮೇಲೆ ಇವ್ರಿಗೆ ಯಾಕೋ ಸ್ಯಾಟಿಸ್ಫೈ ಆಗಲಿಲ್ಲ. ಆ ಪಾತ್ರ ಈಗ ಶರತ್ ಲೋಹಿತ್ ಅಶ್ವರ್ ಮಾಡಿರೋ ಪಾತ್ರನ ನನ್ನ ಹತ್ರ ಕತೆ ಹೇಳಿ ನಾನು ಹಾಕ್ಬೇಕಾದ್ರೆ ನಮ್ಮ ಇವರು ಧನಂಜಯ ಅವ್ರನ್ನ ಅಪ್ರೋಚ್ ಮಾಡಿದ್ವಿ ಈ ಸಿನಿಮಾಗೆ. ಆ ರೋಲ್ಗೆ ಧನಂಜಯ ನಾನು ಅವ್ರು ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ನಾನು ಒಪ್ಕೊಡ್ತೀನಿ. ಅಲ್ಲ, ನಾನೇ ಹೋಗಿದ್ದೆ. ಅನೂಪ್ ಅವ್ರು ಕರ್ಕೊಂಡು ಹೋಗಿದ್ರು, ನಾನು ಗುರುಗಳು ಹೋಗಿ ಅವ್ರನ್ನ ಕ್ಯಾರವನಲ್ಲಿ. ಅವಾಗ ಅವ್ರ ಬೈರಾಗಿ ಸಿನಿಮಾ ಶೂಟಿಂಗ್ ನಡೀತಾ ಇತ್ತು. ಒಪ್ಕೊಂಡ್ರು ಅವರು, ಮಾಡ್ತೀನಿ ಈಗ ನವಂಬರಲ್ಲಿ ಹೋಗಿ ನಾವು ಕೇಳ್ತೀವಿ, ಮಾರ್ಚ್ ಆದಮೇಲೆ ಮಾಡೋಣ ಗುರುಗಳೇ, ಖಂಡಿತ ಮಾಡ್ಕೊಡ್ತೀನಿ ಅಂತ ಅಂದಿದ್ರು. ಕಾರಣಾಂತರಗಳೋ ಇಲ್ವಾ ಏನೋ ಗೊತ್ತಿಲ್ಲ, ಆಮೇಲಂತೂ ಆಗಲೇ ಇಲ್ಲ. ಅದು ಆಗತ್ತೆ ಬರ್ತಾರೆ ಇರಿ ಅಂತ ಅದನ್ನ 1 ವರ್ಷ ಹಂಗೆ ತಳ್ತು. ಸರಿ, ಆಮೇಲೆ ಗುರುಗಳು ಇನ್ನೇನು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ, ಮುಂದೆ ಹೋಗಲೇಬೇಕಲ್ಲ ಬನ್ನಿ ಅಂತಂದು. ಆಮೇಲೆ ನಾವು ರವಿಶಂಕರ್ ಅವ್ರನ್ನ ಅಪ್ರೋಚ್ ಮಾಡಿದ್ವಿ. ಅದು ಏನೋ ಬೇರೆ ಸಿನಿಮಾದಲ್ಲಿ ಬಿಸಿ ಇದ್ರು, ನಾನು ಹೋಗಿದ್ವಿ ಅವ್ರ ಜೊತೆ. ಆಮೇಲೆ ನಮ್ಮ ಇವರು ಕಿಶೋರ್ ಅವ್ರನ್ನೂ ಟ್ರೈ ಮಾಡಿದ್ವಿ. ಬಟ್ ಕಿಶೋರ್ ಅವ್ರು ಇಲ್ಲ, ನನಗೆ ಯಾಕೋ ಆಗಲ್ಲ ಇದು ಅಂತಲೇ ಇದು ಮಾಡಿದರು. ಕೊನೆಗೆ ನಮ್ಮ ಶರತ್ ಅವ್ರನ್ನ ಅಪ್ರೋಚ್ ಮಾಡಿದ್ವಿ. ತುಂಬ ಸಂತೋಷ, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ಅದ್ಭುತವಾಗಿ ಬಂದಿದೆ. ಅವ್ರ ಇನ್ಸ್ಪೆಕ್ಟರ್ ರೋಲು ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಆ್ಯಕ್ಚುಲಾಗೆ ಅವ್ರದ್ದೇನೆ ಶರತ್ ಸರ್ದು ಒಂಚೂರು ಡಬ್ಬಿಂಗ್ ಪೋರ್ಷನು ಲಾಸ್ಟಲ್ಲಿ ಇತ್ತು. ರೀಸೆಂಟಾಗಿ ಬಂದು ಅದನ್ನು ಎಲ್ಲ ಫಿನಿಷ್ ಮಾಡಿಕೊಟ್ಟು ಕಂಪ್ಲೀಟ್ ಮಾಡಿದ್ದಾರೆ. ಈ ಸಿನಿಮಾಲಿ ಒಂದು ಚಿಕ್ಕ ಪಾತ್ರ ಚೈತ್ರಾಚಾರ್ ಅವರಿದ್ದಾರೆ. ಬಟ್ ಸಪ್ತಸಾಗರದ ಆಚೆ ಎಲ್ಲೋ ಟೋಬಿ ಮುಂಚೆ ಇದು ಮಾಡಿದ್ರು. ಅದೇ ಅಂದರೆ ಅವಾಗ ಮಾಡಿದ್ದಿದ್ದು. ಬಟ್ ಆಗಲೇ ನನಗೆ ಗೊತ್ತಿರೋಂಗೆ ಅವ್ರು ಅದೇಮಾ ಅದು ಅರ್ಧದಲ್ಲಿ ನಿಂತಿದೆ, ಇವರೇ ಮಾಡಿದ್ದಿದ್ದು ಅದೇಮಾ ಅಂತ ಅದರಲ್ಲಿದ್ದರು.
ಈಗ ಅವರು ಐ ಥಿಂಕ್ ತಮಿಳ್ ಇಂಡಸ್ಟ್ರಿಯಲ್ಲಿ ಶಿ ಇಸ್ ಡೂಯಿಂಗ್ ಪ್ರಿಟಿ ವೆಲ್. ನಿಮ್ಮ ಹೀರೋಯಿನ್ ರಚಿತಾ ಮಹಾಲಕ್ಷ್ಮಿ ಅವರು ಅವ್ರ ಬಗ್ಗೆ ಏನು? ಅವರು ತಮಿಳ್ ಇಂಡಸ್ಟ್ರಿಯಲ್ಲಿ ತುಂಬ ದೊಡ್ಡ ಕಲಾವಿದೆ, ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿದ್ದ. ಆಮೇಲೆ ಸರವಣನ್ ಮೀನಾಕ್ಷಿ ಅಂತ ಒಂದು ಮೆಗಾ ಸೀರಿಯಲ್ ಬಂತು, ಅದರಲ್ಲಿ ಲೀಡ್ ಇವರೇನೆ ಮೀನಾಕ್ಷಿ ರೋಲು. ತಮಿಳ್ನಾಡಲ್ಲಿ ತುಂಬ ಪಾಪ್ಯುಲರ್ ಅವರು. ಈಗ ಸುಮಾರು ತೆಲುಗುಲು ಮಾಡಿದ್ದಾರೆ. ತಲ್ಲಿ ಮನಸ್ಸು ಅಂತ ರೀಸೆಂಟಾಗಿ ಜಸ್ಟ್ 2 weeks ಬ್ಯಾಕ್ ಸಿಂಗಲ್ ಟೇಕ್ ಆರ್ಟಿಸ್ಟ್ ಸರ್. ಒಳ್ಳೆ ಬ್ಯೂಟಿ, ಅಮೇಝಿಂಗ್, ವೆರಿ ಗುಡ್ ಆರ್ಟಿಸ್ಟ್. ಆಮೇಲೆ ಇದು ತಮಿಳಲ್ಲಿ ರೀಸೆಂಟಾಗಿ ಇನ್ನೊಂದು ಎಕ್ಸ್ಟ್ರೀಮ್ ಅಂತಲೂ ಒಂದು ಸಿನಿಮಾ ಬಂತು ಅವ್ರದ್ದೇ. ತುಂಬ ಸಿನಿಮಾಗಳಲ್ಲಿ ಮಾಡಿದ್ದಾರೆ ಅವರು. ಅವ್ರಿಗೆ ಈ ಕನ್ನಡದಲ್ಲಿ ಆ್ಯಕ್ಚುಲಾಗಿ ಈ ರಂಗನಾಯಕ ಏನಾದ್ರು ಚೆನ್ನಾಗಿ ಗೆದ್ದಿದ್ರೆ ತುಂಬ ಒಳ್ಳೆ ಬ್ರೇಕ್ ಆಗ್ತಾಯಿತ್ತು, ಬ್ರೇಕ್ ಸಿಗ್ತಿತ್ತು. ಹಾಗೆ ಈ ಸಿನಿಮಾ ಅಂತೂ ನಮಗೆ ಗೊತ್ತಿರೋಂಗೆ ಖಂಡಿತ ಗೆದ್ದೇ ಗೆಲ್ಲುತ್ತೆ. ಆಮೇಲೆ ಇನ್ನು ಇಬ್ಬರು ಇಂಪಾರ್ಟೆಂಟ್ ರೋಲ್ ಮಿಸ್ ಮಾಡಿದ್ದಾರೆ. ಒಂದು ಇವರು, ಇನ್ನೊಂದು ನೀವು. ಹಾಂ, ನೀವು ಈ ಸ್ಟಾರಲ್ಲಿ ಇದರಲ್ಲಿ ಆ್ಯಕ್ಚುಲಾಗಿ ಎಂಡಲ್ ಕ್ಲೈಮ್ಯಾಕ್ಸಲ್ಲಿ ಬರೋದು ನೀವು. ಅದು ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ, ಅದನ್ನು ಒಂದು ಏನೋ ಮಾಡಿದ್ದೀವಿ. ಜೊತೆಗೆ ಇನ್ನೊಂದು ತುಂಬ ಸೆನ್ಸಿಟಿವ್ ವಿಚಾರ ಏನು ಅಂತಂದರೆ, ಗುರುಪ್ರಸಾದ್ ಅವರ 2ನೇ ಪತ್ನಿ ಸುಮಿತ್ರಾ ಅವರ ಮಗುವಿಗೆ ರಮೇಶ್ ಅವರು ನೀವು ಪ್ರೆಸ್ ಮೀಟಲ್ಲಿ ಹೇಳಿ, ದಯವಿಟ್ಟು ಅದನ್ನು ಸ್ವಲ್ಪ ಹೇಳಿ. ಅದೇ ಸಿನಿಮಾದಲ್ಲಿ ಬರೋ ಏನು ಲಾಭ ಇದೆಯೋ 51% ಮಗುಗೆ ಅಂತ. ಅದ್ರ ಜೊತೆಗೆ ಅಷ್ಟು ಅವ್ರಿಗೆ ಮಾತ್ರ ಅಲ್ಲ, ನನಗೆ ಬರೋರು ಬೇರೆಯವ್ರದ್ದು ಶೇರ್ ಇರಲ್ಲ, ನನಗೆ ಬರೋ ಶೇರ್ ಅದರಲ್ಲಿ ಅವರು ಯಾವಾಗಲೂ ಅವ್ರಿಗೊಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ, ಶ್ರೀನಿವಾಸ್ ಅಂತ, ಏನೋ 30 ಲಕ್ಷ ಲಾಸ್ ಆಗಿದೆ ಅಂತ. ಈಗಲೂ ಕೆಲವು ಟೈಮು ಕಮೆಂಟ್ಸಲ್ಲಿ ನೋಡ್ತಾ ಇರ್ತೀವಿ, ನೆಗೆಟಿವ್ ಆಗ್ತಾ ಇರ್ತಾರೆ. ಕೆಲವು ಟೈಮ್ ನನಗೂ ಹರ್ಟ್ ಆಗ್ತಾಯಿತ್ತು, ಸತ್ತಿರೋ ಮನುಷ್ಯನ ಮೇಲೆ ಕಮೆಂಟ್ಸ್ ಹಾಕ್ತಾರಲ್ಲ ಅಂತ. ಅವ್ರ ಆ್ಯಂಗಲಲ್ಲಿ ಯೋಚನೆ ಮಾಡಿದಾಗ ಅವ್ರಿಗಷ್ಟು ನೋವಾಗಿದೆ ಅಥವಾ ಅವ್ರಿಗೆ ಅಷ್ಟು ನಷ್ಟ ಆಗಿರೋದ್ರಿಂದ ಆ ನೋವನ್ನ ತೋಡ್ಕೋತಾ ಇದ್ದಾರೆ ಅಂತ ಅನಿಸ್ತು. ಏನಾದರೂ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಲಾಭ ಬಂದರೆ ಅವ್ರಿಗೂ ಎಷ್ಟು ಸಾಧ್ಯನೋ ಅಷ್ಟು. ಜೊತೆಗೆ ಬುಕ್ಗೆ ತೊಗೊಂಡೇನೋ ಕೊಟ್ಟಿಲ್ಲ ಅಂತ ಅದೆಲ್ಲ ನನ್ನ ಕೈಯಿಂದ ಕೊಡ್ತೀನಿ ಅನ್ನೋದಕ್ಕಿಂತ ಗುರುಪ್ರಸಾದ್ ಅವ್ರ ಸಿನಿಮಾದಿಂದ ಬರೋ ಲಾಭದಿಂದ ಕೊಡೋಣ ಅನ್ನೋದು ನನ್ನ. ಬರೋ ಲಾಭದಲ್ಲಿ ₹1 ನಾನು ಮನೆಗೆ ತೊಗೊಂಡೋಗಲ್ಲ, ಎಲ್ಲನೂ ಇವ್ರು ಏನಿದೆಯೋ ಅದನ್ನು ತೀರ್ಸೋಣ ಅನ್ನೋದು. ಅದು ಲಾಭನ ಯಾರು ಕೊಡಬೇಕಾಗಿರೋದು ಅಂದರೆ ಜನರೇ ಕೊಡಬೇಕು. ಸೊ ಜನ ನೋಡಿ ಅದನ್ನ ಲಾಭ ಮಾಡಿಕೊಟ್ರೆ, ಪ್ರಾಫಿಟ್ ಬಂದರೆ ಅದರಲ್ಲಿ ಎಲ್ಲರಿಗೂ ಒಳ್ಳೇದಾಗುತ್ತೆ. ಹೌದೌದು. ಗುರುಪ್ರಸಾದ್ ಮಗುವಿಗೂ, ಯಾಕಂದರೆ ಗುರುಪ್ರಸಾದ್ ಬಗ್ಗೆ ನಾವೇನೇ ಹೇಳ್ಬೋದು, ಅವ್ರು ತಪ್ಪು ಮಾಡಿದ್ರು ಸರಿ ಮಾಡಿದ್ರು, ಸತ್ತು ತಪ್ಪೇ ಮಾಡಿದ್ರು, ಅದರಲ್ಲಿ ಏನು ಅನುಮಾನ ಇಲ್ಲ. ಬಟ್ ಅದರಿಂದ ನೇರವಾಗಿ ಈಗ ನೋಡಿ, ನಾವು ಈ ಸಿನಿಮಾ ಮುಗಿದಲ್ಲಿ ಗುರುವಾರ ಮರಿಬೋದು ಸುಮ್ಮನೆ, ಬಟ್ ಅವ್ರ ಫ್ಯಾಮಿಲಿಯವ್ರು ಮರೆಯೋಕ್ಕೆ ಸಾಧ್ಯನೇ ಇಲ್ಲ, ಆ ಮಗು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅದು ಅಪ್ಪ ಇಲ್ಲ ಅನ್ನೋದೊಂದು ಏನು ಫ್ಯಾಕ್ಟ್ರಿ ಇದೆಯಲ್ಲ, ಅದು ಹಾಗೆ ಇರುತ್ತೆ ಲೈಫ್ ಲಾಂಗ್. ಸೊ ಹಿಂಗಾಗಿ ಅದು ಅನ್ಯಾಯನೇ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ. ಬಟ್ ನಾವೇನು ಮಾಡ್ಬೋದು ಅಂದರೆ, ರಮೇಶ್ ಅವರು ಹೇಳಿರೋ ಹಾಗೆ ಈ ಥರ ನಾವು ಅವ್ರಿಗೆ ಸಪೋರ್ಟ್ ಮಾಡ್ಬೋದು, ಬಂದಿರೋ ಲಾಭದಲ್ಲಿ ಅವ್ರಿಗೆ ಕೊಡುವಂಥದ್ದು, ಎಜುಕೇಷನಿಗೆ ಸಪೋರ್ಟ್ ಮಾಡುವಂಥದ್ದು, ಆ ಥರ ಮಾಡೋಕ್ಕೆ ಸಾಧ್ಯ. ಸೊ ಸಂದರ್ಶನ ಮುಗಿಸೋಕ್ಕಿಂತ ಮುಂಚೆ ಕೊನೆಯದಾಗಿ ಏನಾದರೂ ಹೇಳಲು ಬಯಸಿದರೆ? ಒಂದು ಹೇಳೋದಾದರೆ, ಇದು ಕಂಟೆಂಟ್ ಬೇಕು ಅಂತಾರೆ ಜನ, ಕಂಟೆಂಟ್ ಓರಿಯೆಂಟೆಡ್ ಮೂವಿ ಬೇಕು ಅಂತ. ಗುರುಪ್ರಸಾದ್ ಅವರ ಕೊನೆಯ ಚಿತ್ರ ಕಂಟೆಂಟ್ ಇದೆ. ಸೊ ಇದಿಷ್ಟು ಗ್ಯಾರಂಟಿ ಹೇಳ್ಬೋದು. ಇನ್ನೊಂದು 3ನೇ ಪಾಯಿಂಟು, ಇವತ್ತು ಗುರುಪ್ರಸಾದ್ ಅವರು ಇಲ್ಲ. ಸೊ ಅವರು ಇಂಡಸ್ಟ್ರಿಯಲ್ಲಿ ತುಂಬ ವರ್ಷದಿಂದ ಇದ್ದವರು, ಆಲ್ಮೋಸ್ಟ್ ಎಲ್ಲ ಹೊಸಬರೇ ಸೇರಿಕೊಂಡು ಮುಂದೆ ಬರ್ತಾ ಇರೋ ಸಿನಿಮಾ, ಈವನ್ ಇನ್ಕ್ಲೂಡಿಂಗ್ ಮೈಸೂರು ರಮೇಶ್ ಅವರು ಆಲ್ಮೋಸ್ಟ್ ಹೊಸಬರೇ. ಸೊ ಹಾಗಾಗಿ ಜನ ಕೈ ಹಿಡಿದ್ರೆ ಎಲ್ಲರಿಗೂ ಇದರಿಂದ, ಆ ಮಗುಗೂ ಒಂದು ಒಳ್ಳೆಯದಾಗುತ್ತೆ, ನಮಗೂ ಎಲ್ಲರಿಗೂ ಒಂದು ದಾರಿ ಆಗುತ್ತೆ ಅಂತ. ಇದು ಈ ಸಿನಿಮಾ ಶುರು ಆಗಿದ್ದೇ ಒಂದು ಬೇರೆ ಒಂದು ಏನೋ ಒಂಥರ ಡಿಫ್ರೆಂಟ್ ಆಗಿ. ನಾವು ಈ ಕ್ರೌಡ್ ಫಂಡಿಂಗ್ ಅಲ್ಲ, ಇದು ದಿಸ್ ಇಸ್ ಫ್ರೆಂಡ್ಸ್ ಫಂಡಿಂಗ್, ಎಲ್ಲ ಸ್ನೇಹಿತರೇ ಸೇರ್ಕೊಂಡು ಮಾಡಿದ್ದು. ಹಂಗೆ ಸಿನಿಮಾ ಶುರು ಆದಾಗ ಅವ್ರೇನಂದ್ರು, ಪ್ರೊಟೋಗನಿಸ್ಟ್ ನಾನೇ ಮಾಡ್ತೀನಿ, ಅದರಲ್ಲೂ ದುಡ್ಡು ಉಳಿಸ್ಬೋದು ಅಲ್ಲ, ಹೇಳಿದ್ದೆ ಹಂಗೆ. ಕಂಟೆಂಟ್ ಇಸ್ ದ ಕಿಂಗ್, ಕಂಟೆಂಟಲ್ಲೇ ಇದರಲ್ಲಿ ನಾವು ಗೆಲ್ಲೋಣ, ಆಮೇಲೆ ಎಲ್ಲ ಹೊಸ ಪ್ರತಿಭೆಗಳನ್ನ ಮುಂದೆ ತರೋಣ. ಪ್ಲಸ್ ಇನ್ನೊಂದು, ಯಾರು ಇವತ್ತು ಸುಮ್ಮನೆ ಕೂತಿದ್ದಾರೆ, ಅದು ಏನಂತ ಇನ್ವೆಸ್ಟ್ ಅಂತ ಮಾಡಿದ್ದಾರೆ, ಅದಕ್ಕೆ ಒಳ್ಳೆ ಒಂದು ಡಿವಿಡೆಂಡ್ ಕೊಡ್ಬೋದು. ಫಾರ್ ಎಕ್ಸಾಂಪಲ್, ಅದರಲ್ಲಿ ನಿಮಗೆ ಈ ಕೆಲವು ಶೇರ್ ಹೋಲ್ಡರ್ಸಲ್ಲಿ ಈವನ್ ಜೆರೋದ ಡೈರೆಕ್ಟರ್ಗಳು, ಮದರ್ ಶೀಸ್ ಆಲ್ಸೋ ಒನ್ ಆಫ್ ದ ಇದು ದೊಡ್ಡ ಅಫಿಷಿಯಲ್ಸ್ ಇದ್ದಾರೆ, ಪೊಲೀಸವರು ಇದ್ದಾರೆ, ದುಡ್ಡಿರೋರು ಇದ್ದಾರೆ, ಒಂದು ಚಿಕ್ಕ ಒಂದು ಆಟೋ ಓಡಿಸೋರು ಇದ್ದಾರೆ, ಇಲ್ಲ ಒಂದು ಚಿಕ್ಕ ಒಂದು ಹೋಟ್ಲ್ ಇಟ್ಕೊಂಡವರು ಇದ್ದಾರೆ. ಅಂದರೆ ಎಲ್ಲ ಫ್ರೆಂಡ್ಸ್ಗಳಲ್ಲಿ ಕೆಲವರು 1 ಶೇರ್ ತೊಗೊಂಡಿರೋರು ಇದ್ದಾರೆ, ಕೆಲವರು 100 ಶೇರ್ ತೊಗೊಂಡಿರೋರು ಇದ್ದಾರೆ, ಆ ಥರ ಎಲ್ಲ ಇದೆ. ಸೊ ಮನಿ ಅಲೋನ್ ಈಸ್ ನಾಟ್ ದ ಓನ್ಲಿ ಥಿಂಗ್. ಈ ಸಂಸ್ಥೆ ಕಟ್ಟೋಣ ಅಂತ ಇದೆಲ್ಲ ಪ್ಲ್ಯಾನ್ ಮಾಡಿದ್ದು.
ಆ ಸಿನಿಮಾಲಿ ಅವ್ರು ಹೇಳಿದ್ದು ಏನಪ್ಪ ಅಂದರೆ ನಾನು ಇದಕ್ಕೆ ಸಂಭಾವನೆ ಅಂತೇನು ತೊಗೊಳಲ್ಲ, ನೀವು ಒಂದು ಒಪ್ಕೋಬೇಕು, ಈ ಸಿನಿಮಾ ಅಂತ ಏನಾಗುತ್ತೆ ಆ ಬರೋ ಲಾಭದಲ್ಲಿ ನನಗೆ 51% ಕೊಡಬೇಕು ಅಂತ ಅವ್ರು ಹೇಳಿದರು. ಖಂಡಿತ ನಾವು ಮಾತನ್ನು ಯಾವತ್ತೂ ಸೋಲಲ್ಲ. ಆ ಮಾತನ್ನ ರಮೇಶ್ ಸರೂ ಪ್ರೆಸ್ ಮೀಟಲ್ಲೂ ಹೇಳಿದ್ದಾರೆ, ಇವಾಗಲೂ ಹೇಳ್ತಾ ಇದ್ದೀವಿ. ಅದು ಆ ಬದ್ಧತೆ ನಮಗಿದ್ದೇ ಇದೆ. ಈ ಎಲ್ಲ ಜನ ನೋಡಿ ಇಷ್ಟಪಟ್ಟು ಅವ್ರ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಎಲ್ಲ ಹೇಳಿ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅಂತ ಹೇಳಿದ್ರೆ ಅದರಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಆಮೇಲೆ ನನಗೆ ಗೊತ್ತಿರೋಂಗೆ ಇಟ್ ಈಸ್ ಡೆಫಿನೆಟ್ಲಿ ಎ ಪೈಸಾ ವಸೂಲ್ ಮೂವಿ. ಅವ್ರು ಕೊಡೋ ಒಂದು ಟಿಕೆಟಿನ ಬೆಲೆ 100, 150, 200 ರೂಪಾಯಿ ಏನಿರ್ಬೋದು, ಅದು ಅದಕ್ಕೆ ಎಷ್ಟು ಅಚ್ಚುಕಟ್ಟಾಗಿ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿನೇ ಒಂದು ಕಂಟೆಂಟ್ನ ಗುರು ಸರ್ ಅದ್ರ ಕೊಟ್ಟಿದ್ದಾರೆ. ಅಷ್ಟು ನಾನು ಹೇಳಬಲ್ಲ. ಒಂದು ಕನ್ನಡ ಚಿತ್ರರಂಗದ ಬೆಸ್ಟ್ ಡೈರೆಕ್ಟ್ರುಗಳಲ್ಲಿ ಗುರುಪ್ರಸಾದ್ ಅವರು ಒಬ್ಬರು ಅನ್ನೋದು ನನ್ನ ಅಭಿಪ್ರಾಯ. ಅದು ಒಬ್ಬೊಬ್ರದ್ದು ಒಂದೊಂದು ಇರ್ಬೋದು. ನನ್ನ ಅಭಿಪ್ರಾಯದಲ್ಲಿ ಅವರು ಒನ್ ಆಫ್ ದ ಬೆಸ್ಟ್ ಡೈರೆಕ್ಟ್ರು. ಅವ್ರ ಕೊನೆ ಸಿನಿಮಾ ಇದು. ಸೊ ಅವ್ರು ಮಾಡಿರೋಂಥ ಇದು ನನ್ನ ಸಿನಿಮಾ ಅನ್ನೋದಕ್ಕಿಂತ ಗುರುಪ್ರಸಾದ್ ಅವ್ರ ಸಿನಿಮಾ ಇದು. ಸೊ ಅವ್ರ ಸಿನಿಮಾನ ನೋಡಿ ಅಂತ ಹೇಳ್ಬೋದು ಅಷ್ಟೇ. ಅದೇನೇ ಹೋಗ್ಲಿಕ್ಕೆ ತೆಗ್ಲಿಕ್ಕೆ ಏನೂ ಇದ್ದರೂ ಗುರುಪ್ರಸಾದ್ ಅವ್ರಿಗೆ ಸ್ವಲ್ಪ ಅವ್ರಿಗೆ ಮತ್ತೆ ಬಂದು ಇನ್ನೊಂದು ಮಾಡಿ ಅಂದರೂ ಅವ್ರು ಬಂದು ಮಾಡೋಕ್ಕಾಗಲ್ಲ. ದಿಸ್ ಈಸ್ ಹಿಸ್ ಲಾಸ್ಟ್ ವಿಶ್. ನಾನು ಆ್ಯಕ್ಚುಲಿ ಈ ಸಂದರ್ಶನ ವೈಂಡ್ ಅಪ್ ಮಾಡಬೇಕು, ಬಟ್ ನನಗೆ ಇನ್ನೂ ಒಂದು ಪ್ರಶ್ನೆ ಬಂತು. ಇದು ಸಿನಿಮಾಗೆ ಹೊರತುಪಡಿಸಿ ನಾನು ಕೇಳ್ತಾ ಇರೋದು, ಈಗ ಗುರು ಅಂದ ತಕ್ಷಣ ನಮಗೆ 100 ನೆನಪುಗಳು ಬರ್ತವೆ, 10 ನೆನಪುಗಳು ಬರ್ತವೆ. ನಾನು ಆ ಹೋಟೆಲ್ ಇಂಟ್ರ್ಯೂ ಮಾಡಿರೋದಿರ್ಬೋದು, ನಮ್ಮ ಸ್ಟುಡಿಯೋಗೆ ಅವ್ರು ಬಂದು ಮಾತಾಡಿರೋದಿರ್ಬೋದು, ಅಥವಾ ನನಗೆ ಅವರು ಮುನ್ನುಡಿ ಬರೀರಿ ಅಂತ ಹಿನ್ನುಡಿ ಬರೀರಿ ಅಂತ ಒಂದು ಪುಸ್ತಕ ಕೊಟ್ಟು, ಆಮೇಲೆ ಆ ಥರ ನಂಗೆ ಸುಮಾರು ನಮ್ಮ ಮನೆಗೆ ಬಂದಿದ್ರು ಒಂದು ಸಲ, ಸುಮಾರು ಸಲ ಬಂದಿದ್ದಾರೆ. ಆವಾಗ ಫಸ್ಟ್ ಚಂದ್ರಲೆ ಹೋಟೆಲಿಂದ ಬಂದರು, ಪಾರ್ಟಿ ಮಾಡಿದ್ವಿ ನಾವು. ನನ್ನ ವೈಫು ಚಪಾತಿ ಎಲ್ಲ ಕರಿ ಮಾಡಿದ್ದು ಊಟ ಮಾಡಿದ್ವಿ. ಆಮೇಲೆ ಇನ್ನೊಂದು ಬ್ಯೂಟಿಫುಲ್ ನೆನಪು ನನಗೆ ಬರೋದಂದರೆ, ನಾನು ಗುರು ಅವ್ರ ವೈಫು, ಮೊದಲನೇ ವೈಫು, ಅವ್ರ ಮಗಳು, ಆಮೇಲೆ ಸುರೇಶ್ ಪ್ರೊಡ್ಯೂಸರ್ ಗೋವಿಂದನಮ್ಮ, ಅವ್ರ ವೈಫ್ ಇದ್ರು ನೆನಪಿಲ್ಲ. ನಾವೆಲ್ಲ ಸೇರಿಕೊಂಡು ಗುರುವ್ರ ಮನೇಲಿ ಒಂದು ಊಟಕ್ಕೆ ಸೇರ್ಕೊಂಡಿದ್ವಿ ರಾತ್ರಿ. ಎಲ್ಲಿ ಅಂದರೆ ಇಲ್ಲಿ ಬನಶಂಕರಿ ದೇವಗಡ ಪೆಟ್ರೋಲ್ ಬಂಕಿಂದ ಸ್ವಲ್ಪ ಮುಂದದಲ್ಲಿ ರೈಟಲ್ಲೋ ಎಲ್ಲೋ ಒಂದು ಮನೆ ಇತ್ತು ಅವ್ರದ್ದು. ಆವಾಗ ನಂಗೆ ಕರೆಕ್ಟಾಗಿ ನೆನಪಿಲ್ಲ. ಒಂದು 7:30, 8 ಗಂಟೆಗೆ ಸೇರಿಕೊಂಡ್ರೆ ಊಟ ಮಾಡಿ 2 ಗಂಟೆ ತನಕ ಮಾತಾಡಿದ್ದೀವಿ. ಎಷ್ಟು ಮಾತಾಡಿದ್ದೀವಿ ಅಂದರೆ ಎಲ್ಲರೂ ಮಾತಾಡಿದ್ವಿ, ನಾವು ಅಷ್ಟೇ ಅಲ್ಲ. ಅದು ಎಷ್ಟು ಬ್ಯೂಟಿಫುಲ್ ನೈಟ್ ಅಂದರೆ ನಂಗೆ ಇನ್ನೂ ಆ ಮೆಮೊರಿ ತುಂಬ ಚೆನ್ನಾಗಿದೆ. ನಾನು ನನ್ನ ವೈಫ್ ಬಗ್ಗೆ ಹೇಳಿದೆ, ಇವಳು ಓದಲ್ಲ ಗುರು ಸರ್, ನಾನು ತುಂಬ ಓದ್ತೀನಿ, ಇವಳು ಓದಲ್ಲ. ನಾನು ಹೇಳಿದೆ ಇವಳಿಗೆ ಸ್ವಲ್ಪ ಹೇಳಿ ಓದೋದ್ರಿಂದ ಎಷ್ಟು ಖುಷಿ ಕೊಡುತ್ತೆ ಅಂತಂದಾಗ ಅವ್ರು ಹೇಳಿದರು, ನೋಡಿ ನೀವು ಒಂದು ಆಪ್ತವಾಗಿ ನಿಮ್ಮನ್ನು ನೀವು ಒಂದು ಖುಷಿ ಪಡಬೇಕು, ಒಂದು ಗಳಿಗೆ ಇರುತ್ತಲ್ಲ, ಅದು ನಿಮಗೆ ಇಷ್ಟ ಇಲ್ವಾ ಅಂತ ಕೇಳಿದರು. ಇವಳು ನನಗೆ ಅದೆಲ್ಲ ಬೇಡ ಅಂತಂದ್ಲು. ಅವ್ರು ಎಕ್ಸ್ಪ್ಲೇನ್ ಮಾಡಿ ಓದೋದ್ರಿಂದ ಹೆಂಗೆ ಒಂದು ಖುಷಿ ಸಿಗುತ್ತೆ ಅಂತ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರು. ಆಮೇಲೆ ಒಂದು ಸಣ್ಣದೊಂದು ಒಂದು ರೂಮ್ ಇತ್ತು ಅವ್ರದ್ದು. ಆ ರೂಮಲ್ಲಿ ಫುಲ್ ಸಿಡಿಗಳು, ಬುಕ್ಸು ಮತ್ತು ಒಂದು ಟಿ ವಿ ಇತ್ತು. ಎಷ್ಟು ಚೆನ್ನಾಗಿ ಅವ್ರು ನೀಟಾಗಿ ಆ ರೂಮನ್ನು ಅರೇಂಜ್ ಮಾಡ್ಕೊಂಡಿದ್ರು ಅಂತಂದರೆ, ಸೊ ದಟ್ ವಾಸ್ ಬ್ಯೂಟಿಫುಲ್. ಅದಾದಮೇಲೆ ಕೋಣನಕುಂಟೆ ಅವ್ರದ್ದು ಮನೆ ಮುಂದೆ ಲೆಫ್ಟಲ್ಲಿ ಅಲ್ಲೊಂದು ಮನೆ ಇತ್ತು, ಎದುರುಗಡೆ ಒಂದು ತೋಟ ಇತ್ತು. ಅವಾಗ ನಾನು ಹೇಳಿದೆ, ಅಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ವಿ, ನೋಡಿ ತೋಟ ಎಷ್ಟು ಚೆನ್ನಾಗಿದೆ ಗುರು ಅಂತಂದೆ. ಅವಾಗ ಏನಂದ್ರು ಗೊತ್ತಾ ಅವರು, ಸರ್ ಇಲ್ಲಿ ನಿಂತ್ಕೊಂಡು ತೋಟ ಚೆನ್ನಾಗಿದೆ ಅನ್ನೋದ್ರೆ ಏನೋ ಅರ್ಥ ಇಲ್ಲ, ತೋಟದಲ್ಲಿ ನಿಂತ್ಕೊಂಡು ನಮ್ಮ ತೋಟ ಇರಬೇಕದು, ನಾನು ನಿಂತ್ಕೊಂಡು ನಮ್ಮ ಮನೆ ಎಷ್ಟು ಚೆನ್ನಾಗಿದೆ ಅಂತ ಅನ್ಬೇಕು, ಅದು ಸಾಧನೆ ಅಂತ. ಈ ಥರ ಅವ್ರಿಗೆ ಇನ್ಸ್ಟೆಂಟಾಗಿ ಏನೋ ಒಂದು ಹೊಳೆಯೋದು. ಅಂದರೆ ಆ ತೋಟ ತೊಗೋಬೇಕಾ, ನಾನು ತೊಗೋಬಹುದಾ ಅಂತ ಯೋಚನೆ ಅದನ್ನು ಹೇಳ್ತಿರೋದು, ಅದೆಲ್ಲ ನೆನಪು ಬರುತ್ತೆ ನನಗೆ. ಸಾರಿ, ನಾನೇ ಜಾಸ್ತಿ. ಅವ್ರಿಗೆ ಆ ಥರ ತುಂಬ ಆಸೆ ಇತ್ತು. ಒಂದು ನಾನು ಬಿಟ್ಬಿಡ್ತೀನಿ, ಇದು ನಂಗೆ ಸಾಕಾಗಿದೆ, ಒಂದು ಚಿಕ್ಕದೊಂದು ಜಮೀನು ತೊಗೊಂಡಲ್ಲಿ ನಾನು ಅಗ್ರಿಕಲ್ಚರ್ ಮಾಡಬೇಕು, ಇಲ್ಲ ನನಗೆ ದೀಕ್ಷಿತ್ರೆ ಬನ್ನಿ ಇಬ್ಬರು ಸೇರ್ಕೊಂಡು ಒಂದು ಹೋಟ್ಲ್ ಮಾಡೋಣ ಅಂತ. ಜೋಕಲ್ಲಿ ಬೇರೆ ಕೆಟ್ಟಾಗಿ ಕೆಲವು ಸಲ ಶಾಸ್ತ್ರೀ ಚಿಕನ್ ಅಂತ ಮಾಡೋಣ ಅನ್ನೋರು. ಸ್ವಾಮಿ ಆಗಲೇ ನಾವು ಬಯಸ್ಕೊಂಡಾಗಿದೆ, ನಾವೆಲ್ಲ ಬ್ರಾಹ್ಮಣರಿಗೆ ದಯವಿಟ್ಟು ಸುಮ್ಮನಿರಿ, ಅದು ಬೇಡ ಅಂತಿದ್ವಿ. ಆಮೇಲೆ ಇಲ್ಲ ಬಿಸಿಬೇಳೆ ಬಾತು ನೀವು ಮಾಡಿ, ನಾನು ಪೊಂಗಲ್ ಮಾಡ್ತೀನಿ, ಹೋಟ್ಲು ಶುರು ಈ ಥರ. ಆಮೇಲೆ ಇನ್ನೊಂದು ತುಂಬ ಒಂದು ಹೇಳಲೇಬೇಕಾಗಿದ್ದ ವಿಷಯ ಅಂತಂದರೆ, ಒಬ್ಬ ಫ್ರೆಂಡ್ ಒಬ್ಬನ ಕರ್ಕೊಂಡು ಹೋಗ್ತೀನಿ ಒಂದು ಸಲ. ಅವರಲ್ಲಿ ಆ ವಿಲ್ಲಲ್ಲಿದ್ದರು. ಆಗ ಒಂದು ಸ್ವಲ್ಪ ಮೂಸಂಡಿ ನಗಲ್ಲ, ಅವ್ನ ಹೆಸರು ಹೇಳಲ್ಲ ನನ್ನ ಫ್ರೆಂಡ್ದು, ಅವ್ನು ನಗಲ್ಲ, ಒಂದು ಸ್ವಲ್ಪ ಥರ ಯಾವಾಗಲೂ ಸ್ಟ್ರಿಕ್ಟಾಗಿ ಸ್ವಲ್ಪ ರಷ್ಯನ್ ಫೇಸ್ ಥರ ಅವ್ನು ಇರೋನು. ನೋಡಿ ನಾನು ಒಂದು ಮ್ಯಾಜಿಕ್ ತೋರಿಸ್ತೀನಿ ನಿಮಗೆ. ಏನು ಅಂದರೆ, ನೀವು ನನ್ನ ಹತ್ರ ಒಂದು ಟ್ರೀಟ್ಮೆಂಟ್ ಇದೆ, ನಾನು ಯಾವುದೇ ಮನುಷ್ಯನ ಬೇಕಾದ್ರೆ ನಾನು ನಗಿಸ್ತೀನಿ ಅಂತಂದರು ಗುರುಗಳ. ಸರಿ, ಹೌದಾ ಹೇಳಿ ಗುರುಗಳು ಹೆಂಗೆ ಮಾಡೋದು ಅಂತಂದರು. ಕರೆಸಿದ್ರು. ನೋಡಿ ಎಷ್ಟು ಚೆನ್ನಾಗಿ, ನಮ್ಗೆ ಯಾರಿಗೂ ಗೊತ್ತೇ ಇರಲ್ಲ ಇದು. ನೋಡಿ ಇವಾಗ ಇವ್ರು ಸ್ಟ್ರಿಕ್ಟ್ ಸೈಲೆಂಟಾಗಿದ್ದಾರೆ. 1 2 1 2 ಅಂತ ಹೇಳೋಕ್ಕೆ ಶುರು ಮಾಡು ಅಂತಂದರು. 1 2 1 2 ನೋಡಿ, ಅಲ್ಲ ಹಂಗೆ ನೋಡಿ ನಗು ಬಂತು. ಅವ್ನು ನಿಜವಾಗ್ಲೂ ನಗಕ್ಕೆ ಶುರು ಮಾಡಿದ್ರು. ಈ ಥರದ್ದೆಲ್ಲ ವಿಚಾರಗಳು ಕೆಲವು ಅದ್ಭುತ. ಅವರು ಹಿ ವಾಸ್ ನಾಟ್ ನಾರ್ಮಲ್ ಪರ್ಸನ್, ಗೊತ್ತಲ್ಲ, ಬಿಯಾಂಡ್ ನಾರ್ಮಲ್.
ಸೊ ಇದು ನಿಮಗೆ ಒಂದಿರೋ ನೆನಪು. ನಿಮಗೇನು ನೆನಪು ಬರುತ್ತೆ ಗುರು ಅಂದ ತಕ್ಷಣ? ಅಂದರೆ ನಾನು ಹೇಳೋದು ನಿಮ್ಮ ಭೇಟಿಯಾಗಿರೋ ನೆನಪಿರ್ಬೋದು, ನೀವು ಸಿನಿಮಾ ನೋಡಿರೋ ನೆನಪಿರ್ಬೋದು, ಅಥವಾ ನಿಮಗೆ ಭೇಟಿಯಾಗಿರೋದು ಫಸ್ಟ್ ಟೈಮ್, ಅಥವಾ ನೀವು ಮಾತಾಡಿರೋದು ಯಾವುದಾದ್ರೂ ಒಂದು ಸಿಹಿ ನೆನಪು. ಯಾವಾಗಲೂ ಒಂದು ಹೇಳ್ತಾ ಇದ್ರು, ಸಿನಿಮಾ ಸೀನ್ನ ಒಂದು ಸಲ ನೋಡಿ 2ನೇ ಸಲ 3ನೇ ಸಲ ನೋಡಿದಾಗ ಬೇಜಾರಾಗುತ್ತೆ ಅಂದರೆ ಅದು ಒಳ್ಳೆ ಸಿನಿಮಾ ಅಲ್ಲ. ಎಷ್ಟು ಸಲ ನೋಡಿದ್ರು ಆ ಸೀನ್ನ ಪದೇ ಪದೇ ನೋಡಿದಾಗಲೂ ಯಾವಾಗಲೂ ಬೇಜಾರಾಗದೇ ಇರೋ ಸೀನ್ ಇದೆಯಲ್ಲ ಅದು ಒಳ್ಳೆ ಸಿನಿಮಾ ಆಗುತ್ತೆ ಅಂತ ಹೇಳ್ತಾಯಿದ್ರು. ಜೊತೆಗೆ ನೀವೊಂದು ಇಂಟರ್ವ್ಯೂಲಿ ಒಂದು ಮಾತು ಹೇಳಿರ್ತೀರ ಸರ್ ಅವ್ರಿಗೆ, ಮಠ ಸಿನಿಮಾ 4-5 ಸಿನಿಮಾ ಸೇರಿಸಿ ಇರೋ ಸಿನಿಮಾನ ಒಂದೇ ಸಿನಿಮಾದಲ್ಲಿ ತೋರಿಸಿದ್ರ ಅಂತ. ಅದು 100% ನಿಜವಾದ ವಿಷಯ. ನಿಜ. ಅಂದ್ರೆ ಅಷ್ಟೊಂದು ಕಾಂಟೆಂಟನ್ನು ಅವರು ಹೌದೌದು ಒಂದೇ ಸಿನಿಮಾದಲ್ಲಿ ಹಾಕಿದ್ದಾರೆ. ಪವರ್ ಪ್ಯಾಕ್ಡ್. ನಿಮ್ಗೇನು ನೆನಪಿದೆಯಾ? ಇಲ್ಲ, ನನಗೇನಂದರೆ ಅವರು ಪದೇ ಪದೇ ಅವರ ಒಂದು ನಗು, ಮೆಸ್ಮರೈಸಿಂಗ್ ನಗು, ಫುಲ್ ಬಾಯಿ ಬಿಟ್ಟು ಖುಷಿಯಿಂದ ಬಿಂದಾಸ್ ನಗು, ಹೃದಯಪೂರ್ವಕ ನಗೋರು. 2 ಫುಡ್ ಅದೇನು ವೇಸ್ಟ್ ಮಾಡೋರು ತಿಂತಿರ್ಲಿಲ್ವೋ, ಒಟ್ಟು ಈಸ್ ಟು ಎಂಜಾಯ್. ಬರ್ತಾ ಪಲ್ಯ ತೊಗೊಂಬರೋ, ಇದು ತೊಗೊಂಬರೋ, ಎಲ್ಲರೂ ಅದೊಂದು ತುಂಬ ಹಿಂಗೆ ಕೂತ್ಕೊಳ್ಳೋರು, ಹಿಂಗೆ ಸಿಗರೇಟು, ಅದಕ್ಕೊಂದು ಕತ್ರಿ ತಗೊಂಡು ಕಟ್ ಮಾಡೋರು, ಅರ್ಧ ತುಂಬ ಸೇದಬಾರ್ದು ಅಂತ ಕತ್ರಿ ಕಟ್ ಮಾಡಿ ಅರ್ಧ ಇಡೋರು. ಓಕೆ. ಆಮೇಲೆ ಟೋಪಿ ಹಾಕೊಂಡು ಹಿಂಗೆ ಕೂತ್ಕೊಂಡು ಸರ್ ಅದೇನು ಗೊತ್ತಾ ಅಂತ ಶುರು ಮಾಡೋರು. ಮತ್ತು ಇನ್ನೊಂದು ವಿಷಯ ಈ ಸಿನಿಮಾದಲ್ಲಿ ಹೇಳ್ಬೇಕಾಗಿರೋದು, ಈ ಸಿನಿಮಾದಲ್ಲಿ ಎಲ್ಲೆಲ್ಲಿ ಅವ್ರು ಬೇರೆಯವ್ರ ಥರ ಆರ್ಡ್ರ್ ಪ್ರಕಾರ ಏನು ಇಟ್ಟಿರಲಿಲ್ಲ ಸರ್. ಎಲ್ಲಿ ಶೂಟ್ ಮಾಡಿದ್ದೆಲ್ಲ ಎಲ್ಲೆಲ್ಲೋ ಇತ್ತು. ಅದನ್ನೆಲ್ಲ ಅಂದರೆ ಒಬ್ಬ ಮನುಷ್ಯನ ಮೂಳೆ ಎಲ್ಲ ಕಡೆನೂ ಬಿದ್ದಿರೋದನ್ನ ಎಲ್ಲನೂ ಒಂದು ಕಡೆ ಜೋಡಿಸಿ ಇಟ್ಟು ಕೊಟ್ಟಿದ್ದು ನಮ್ಮ ಎಡಿಟ್ರು ಉದಯ್ ಅವರು. ಈ ಸಿನಿಮಾ ಮೇನ್ ಅವರೇನೆ ಸರ್ ಇದೊಂದು. ಅದೇ ಟು ಆ್ಯಡ್ ಗುರುಪ್ರಸಾದ್ ಸರ್ ಒಂದು ವರ್ಷನ್ ಮಾಡಿ ಇಟ್ಟಿದ್ರು. ಆಮೇಲೆ ತುಂಬ ನಿಸ್ವಾರ್ಥವಾಗಿ ಇದುವರೆಗೆ ₹1 ಪೇಮೆಂಟ್ನ ಬೇಕು, ಓಡಾಡೋ ಖರ್ಚಿಗೂ ಬೇಕು ಅಂತಲೂ ಕೇಳದೆ ಇರೋಂಥ ಮನುಷ್ಯ. ತುಂಬ ಸಿನಿಮಾದಲ್ಲಿ ಈ ಥರ ವ್ಯಕ್ತಿ ಸಿಗೋದು ತುಂಬ ರೇರ್. ಅದೇ ಅವ್ರು ಮಾಡಿಟ್ಟಿದ್ದು ಒಂದು ವರ್ಷನ್ನ ನೀಟಾಗಿ ಎಡಿಟ್ ಮಾಡಿ ಒಂದು ನಮ್ಮೆಲ್ಲರ ಟೇಸ್ಟಿಗೆ ಏನು ಬೇಕೋ ಅದು ಬಂದಿದೆ ಅಂತ ನಮ್ಗನ್ನಿಸ್ತಾ ಇದೆ ಇವತ್ತು. ಸೊ ದಟ್ ಈಸ್ ಗುರು ಆ್ಯಂಡ್ ದಟ್ ಈಸ್ ಎದ್ದೇಳು ಮಂಜುನಾಥ ಫಾರ್ ಯು. ಸೊ ವರ್ಷನ್ 2. This is not part 2. This is ಎದ್ದೇಳು ಮಂಜುನಾಥ ವರ್ಷನ್ 2. ವರ್ಷನ್ 2, ಎಸ್, ನಾಟ್ ಪಾರ್ಟ್ 2, ವರ್ಷನ್ 2. ಸೊ ಎದ್ದೇಳು ಮಂಜುನಾಥ ನೀವು ಹೇಳಿದಾಗ ನಂಗೆ ನಾನು ಬಂತು. ಎದ್ದೇಳು ಮಂಜುನಾಥ ಇಂಟರ್ವ್ಯೂ ಮಾಡೋಕ್ಕೆ ನಾನು ಹೋದೆ. ಅವಾಗ ನಾನು ಒಂಥರ ಗುರುಪ್ರಸಾದ್ ಅವರ ಒಂದು ಮೆಸ್ಮರೈಸ್ ಆಗ್ಬಿಟ್ಟಿದೆ. ಗುರು ಅಂದರೆ ನಮಗೆ, ಯಾಕಂದರೆ ಅವ್ರು ಬರ್ತಿದ್ರು ಆಫೀಸ್ಗೆ, ಕೂತ್ಕೊಂಡು ಮಾತಾಡ್ತಾಯಿದ್ರು, ಎಲ್ಲ ಸುತ್ತಮುತ್ತ ಎಲ್ಲ ಜನ ಬಂದು ನಿಂತ್ಕೊಳ್ಳೋರು. ಗುರು ಮಾತಾಡೋದೇ ಗೊತ್ತಲ್ಲ ನಿಮಗೆ, ಮಾತಾಡ್ತಾ ಇದ್ದರೆ ಅವರು ಅಂದರೆ ಅಲ್ಲೇ ಒಂದು ಸಿನಿಮಾ ಕ್ರಿಯೇಟ್ ಮಾಡೋರು. ಆಮೇಲೆ ಅದು ಇಂಟ್ರ್ಯೂ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಟಿ ವಿನಲ್ಲಿದ್ದಾಗ. ಆಮೇಲೆ ಎಲ್ಲಿ ಮಾಡೋಣ ಅಂದಾಗ ನಾನು ಹೇಳಿದೆ, ನೀವು ಒಂದು ಕೆಲಸ ಮಾಡೋಣ, ಮೆಜೆಸ್ಟಿಕಲ್ಲಿ ನಡ್ಕೊಂಡು ಹೋಗೋಣ, ಹಿಂಗೆ ನೀವು ಎಲ್ಲಿ ಶೂಟ್ ಎದ್ದೇಳು ಮಂಜುನಾಥ ಶೂಟ್ ಮಾಡಿದಿಲ್ಲ ಆ ಒಂದು ರೂಮಲ್ಲೇ ಇಂಟ್ರ್ಯೂ ಮಾಡೋಣ ಅಂತ ಹೇಳಿದೆ. ಗಾಂಧಿನಗರ ಲಾಡ್ಜ್ ಆಯಿತು ಅಂತ ಪ್ಲ್ಯಾನ್ ಮಾಡಿದ್ವಿ. ಅದರಲ್ಲೊಂದು ಅದು ಏನಂದರೆ ಆ ಸಿನಿಮಾ ಅಷ್ಟೊತ್ತಿಗೆ ರಿಲೀಸ್ ಆಗಿತ್ತು. ಆ ಎಣ್ಣೆ ಅವನು ಹೊಡಿತಾನೆ, ಮಲ್ಕೋತಾನೆ. ನಾವು ಹಿಂಗೆ ಹೋಗಬೇಕಾದ್ರೆ ಗಾಂಧಿನಗರದಲ್ಲಿ ರೋಡ್ ಮೇಲೆ ಒಬ್ಬ ಎಣ್ಣೆ ಹೊಡ್ಕೊಂಡು ಮಲ್ಕೊಂಡಿದ್ದ. ನೋಡಿ, ನಾವು ಆ ಇಂಟ್ರ್ಯೂ ಈಗಲೂ ಇದೆಯಲ್ಲ ಗೊತ್ತಿಲ್ಲ ನನಗೆ, ನೋಡಿ ಎದ್ದೇಳು ಮಂಜುನಾಥ ಇಲ್ಲೂ ಇದ್ದಾನೆ ಅಂತ ನಾವು ಮಾತಾಡ್ಕೊಂಡು ಹೋದ್ವಿ. ಆಮೇಲೆ ನಾವು ಒಂದು ಸಲ ನಾನು ಕೇಳಿದೆ, ಎದ್ದೇಳು ಮಂಜುನಾಥ ನಿಮ್ಮ ಕಥೆನೂ ಕೂಡ ಹೌದಾ ಅಂತ ಕೇಳಿ. ಹೌದು, ನಂದು ಕಥೆನೋ ಅಂತಂದರು. ನಮ್ಮ ಅಜ್ಜಿ ಬೈತಿದ್ರು, ನಮ್ಮ ಅಮ್ಮ ಬೈದಿದ್ದಾರೆ ನನಗೆ, ಸೋಂಬೇರಿ ಇದೆಯಾ ನೀನು, ಕೆಲಸ ಮಾಡು, ಹಿಂಗೆಲ್ಲ ಬೈದಿದ್ದಾರೆ ನನಗೆ ಅಂತ ಹೇಳಿದ್ರು. ಸೊ ಅದೆಲ್ಲ ನನಗೆ ನೆನಪು ಬರ್ತಾ ಇದೆ ಈಗ. ಅಲ್ಲ, ಅವ್ರಿಗೆ ಅದು ಓಪನ್ ಆಗಿ ಯಾರು ಹಂಗಂದ್ರು. ಈಗ ಸುಮಾರು ಜನ ಅವ್ರಿಗೆ ಶುರುಪ್ರಸಾದ್ ಅಂತನವ್ರು, ಅವ್ರದ್ದು ಸಿನಿಮಾನೇ ಬಾಡಿ ಗಾರ್ಡಲ್ಲೇ ಯೂಸ್ ಮಾಡ್ಯಾರ. ಇವನು ಗುರುಪ್ರಸಾದ್ ಅಲ್ಲ, ಶುರುಪ್ರಸಾದ್ ಅಂತ. ಹೌದು, ನಾನು ಹಂಗೆ ಅಂದವ್ರು ಶುರು ಮಾಡಿಬಿಟ್ಟು ಮುಗಿಸ್ತಾ ಇರಲಿ. ಬಟ್ ಸೋಜಿಗ ಇದೇನಪ್ಪ ಅಂದ್ರೆ ಇದು ನೋಡಿ ಹಂಗೆ ಅವರೇ ಶುರು ಮಾಡಿದ್ರು. ಈಗ ಅವ್ರ ಹೆಸರು ಅವ್ರು ಇದ್ದಿದ್ರೆ ಇನ್ನೂ ಒಂದು 2 ವರ್ಷ ಆಗ್ತಾ ಇತ್ತು ಏನೋ. ಅಲ್ಲ, ಆಗ್ಬೋದಿತ್ತೇನೋ, ಇಲ್ಲ ಗೊತ್ತಿಲ್ಲ, ಅದು ಅವ್ರಿಗೆ ಗೊತ್ತಿರೋದು ಹಂಗೆ. ಬಟ್ ವಿ ಹ್ಯಾವ್ ಟು ಕನ್ಕ್ಲೂಡ್ ಅಂತ. ಸೊ ಫೆಬ್ರವರಿ 21ನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ ಎದ್ದೇಳು ಮಂಜುನಾಥ ವರ್ಷನ್ 2. ಸೊ ದಯವಿಟ್ಟು ಹೋಗಿ ನೋಡಿ. ರಮೇಶ್ ಮೈಸೂರು, ತುಂಬ ತುಂಬ ಧನ್ಯವಾದ ನಿಮಗೆ ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಈ ಸಿನಿಮಾ ಚೆನ್ನಾಗಾಗಲಿ, ನನಗೆ ಗುರುಪ್ರಸಾದ್ ಅವ್ರಿಗೋಸ್ಕರ, ಅವ್ರ ಫ್ಯಾಮಿಲಿಗೋಸ್ಕರ ಚೆನ್ನಾಗಾಗಲಿ ಅಂತ ಎಷ್ಟು ಆಸೆ ಇದೆಯೋ, ನಿಮ್ಮೆಲ್ಲರಿಗೋಸ್ಕರ ಕೂಡ ಈ ಸಿನಿಮಾ ಚೆನ್ನಾಗಲಿ ಅಂತ ನನಗೆ ಐ ವಿಶ್ ಯು ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ರವಿ ದೀಕ್ಷಿತ್ರೆ, ತುಂಬ ತುಂಬ ಥ್ಯಾಂಕ್ಸ್ ನಿಮಗೆ. ನೀವು ಮಧ್ಯದಲ್ಲಿ ನಿಂತ್ಕೊಂಡು ಪಿಲ್ಲರ್ ಥರ ನಿಂತ್ಕೊಂಡು ನೀವು ಮಾಡ್ತಾ ಇದ್ದೀರಾ ಈ ಇಡೀ ಸೂತ್ರಧಾರ ಅಂತಾರ. ಸೊ ಥ್ಯಾಂಕ್ಸ್ ವೆರಿ ಮಚ್. ಆ್ಯಂಡ್ ಅದು ನನ್ನ ಜವಾಬ್ದಾರಿ ನಾವು ಮಾಡಿ ಮುಗಿಸ್ಲೇಬೇಕಾಗಿತ್ತು ಸರ್, ಯಾಕೆಂದರೆ ವಿ ಆರ್ ಆನ್ಸರಬಲ್ ಟು ಸೋ ಮೆನಿ ಪೀಪಲ್. ಎಸ್, ಥ್ಯಾಂಕ್ ಯು ವೆರಿ ಮಚ್. ಸೊ ವಾಗೀಶ್, ಥ್ಯಾಂಕ್ಸ್ ನಿಮಗೂ ಕೂಡ. ಥ್ಯಾಂಕ್ ಯು ಸರ್. ಸೊ ವಾಗೀಶ್ ಒಂದು ಪುಸ್ತಕ ಹೆಸರಿದೆ ರೀಸ್ಟಾರ್ಟ್ ಅಂತ. ಭಾಳ ಚೆನ್ನಾಗಿದೆ ಆ ಹೆಸರು.
ಸೊ ಸಿಸ್ಟಮ್ ಹ್ಯಾಂಗ್ ಆದಾಗ ರೀಸ್ಟಾರ್ಟ್ ಮಾಡ್ತೀವಿ, ಬದುಕನ್ನು ಕೂಡ ಪ್ರತಿ ಸಲ ರೀಸ್ಟಾರ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇದೆ ಅಂತ ಹೇಳಿದರೆ ಆ ಪುಸ್ತಕ ಲಿಂಕ್ ಹಾಕಿರ್ತೇನೆ, ದಯವಿಟ್ಟು ತೊಗೊಂಡು ಓದಿ, ಅದ್ರ ಲಿಂಕ್ ಕಳಿಸಿ ನೀವು ನಮಗೆ. ಸೊ ಥ್ಯಾಂಕ್ಸ್ ವೆರಿ ಮಚ್ ಗುರು ವಾಗೀಶ್ವರ. ಇನ್ನೊಂದು, ಈ ನಮ್ಮ ರಮೇಶ್ ಅವ್ರ ಧೈರ್ಯ ಮಾಡದೇಲಿ ಮುಂದೇನಾರು ಬರಲಿಲ್ಲ ಅಂದರೆ ನಮಗೆ ಮುಗಿಸೋಕೆ ಆಗ್ತಿಲ್ಲ. ಯಾಕೆಂತಂದರೆ ಇದು ಒಬ್ಬ ಸಾರಥಿ ಇಲ್ಲದೆ ಇರೋ ರಥ, ಏನಾಗ್ಬೋದು ಏನು ಅಂತಲೇ ಗೊತ್ತಿಲ್ಲದೆ ಅವ್ರಿಗೆ ಆ ಒಂದು ಲವ್ ಟುವರ್ಡ್ಸ್ ಗುರು ಸರ್ ಆಗ್ಬೋದು, ಇಲ್ಲ ಕನ್ನಡದ ಸಿನಿಮಾ ಬಗ್ಗೆ ಪ್ರೇಮ ಇರೋದ್ರಿಂದ ಧೈರ್ಯ ಮಾಡಿ ಯಾರು ನಿಂತ್ಕೋತಾರೆ. ಖಂಡಿತ ಸರ್, ನಾನು ದೀಕ್ಷಿತರು ತುಂಬ ಸಲ ಮಾತಾಡಿದ್ದೀವಿ. ಮೈಸೂರು ರಮೇಶ್ ಟೀಮಲ್ಲಿ ಇಲ್ಲ ಅನ್ನೋದಿದ್ರೆ ದಟ್ ಟು ಬಿಕಾಸ್ ಆಫ್ ಬ್ಯಾಕ್ಗ್ರೌಂಡ್ ಆಫ್ ರಂಗನಾಯಕ ಯಾರು ತುಂಬ ಕಷ್ಟ ಇರೋದು. ಕರೆಕ್ಟ್. ಅವರು ಧೈರ್ಯ ಮಾಡಿ ಮುಂದೆ ಬಂದು ನಮ್ಮ ದೀಕ್ಷಿತರು ಇಟ್ ಈಸ್ ಬಿಗ್ ಟೀಮ್ ಎಫರ್ಟ್, ಮೇನ್ ಆಫ್ ಕೋರ್ಸ್ ಫ್ರಮ್ ರಮೇಶ್ ಸರ್. ನೀವು ನೋಡಿ, ನನಗೆ ಐ ಅಶ್ಯೂರ್ ಯು ವಿಲ್ ಆಲ್ ಲೈಕ್ ದ ಮೂವಿ. ಸೊ ಸ್ನೇಹಿತರೆ, ಇದು ಎದ್ದೇಳು ಮಂಜುನಾಥ ವರ್ಷನ್ 2 ಸಿನಿಮಾದ ಕುರಿತಾದ ಒಂದು ಮಾತುಕತೆ. ಸಿನಿಮಾ ಇನ್ನೇನು ಕೆಲವೇ ದಿನಗಳು ರಿಲೀಸ್ ಆಗ್ತಾ ಇದೆ, 21 ಫೆಬ್ರವರಿ. ದಯವಿಟ್ಟು ಈ ಪ್ರೋಗ್ರಾಮನ್ನು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಗುರು ಸಿನಿಮಾಗಳಲ್ಲಿ ನಿಮಗೆ ಯಾವ್ದು ಇಷ್ಟ, ಯಾವ ಸೀನ್ ಇಷ್ಟ, ಯಾವ ಡೈಲಾಗ್ ಇಷ್ಟ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಈ ಒಂದು ಎದ್ದೇಳು ಮಂಜುನಾಥ 2ನಿಂದ ಏನು ನಿರೀಕ್ಷೆ ಮಾಡ್ತಾರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಸಿನಿಮಾ ಖಂಡಿತ ನೋಡಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸಿನಿಮಾ ರಿಲೀಸ್ ಆದಮೇಲೆ ನಿಮಗೆ ಇಷ್ಟ ಆದರೆ ಖಂಡಿತ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಅದನ್ನು ಹೇಳಿ ಅಂತ ನಾನು ಕೇಳ್ಕೊಳ್ತೀನಿ. ನೋಡ್ತಾರೆ ಗೌರೀಶ್ ಸ್ಟುಡಿಯೋ ಮತ್ತು ನೋಡಿ ಎದ್ದೇಳು ಮಂಜುನಾಥ ವರ್ಷನ್ 2 ಆನ್ 21 ಫೆಬ್ರವರಿ. ನಮಸ್ಕಾರ.